ಚರ್ಚೆಗಳ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಇಂದಿನ ಸಂಪುಟ ನಿರ್ಧಾರ ಮುಂದಿನ ದಿನಗಳ ಪಕ್ಷ, ಸರ್ಕಾರ ಮತ್ತು ನಾಯಕರ ಕಾರ್ಯವೈಖರಿಯನ್ನ ಹೇಗೆ ಪ್ರಭಾವಿಸಲಿದೆ. ಇವತ್ತು ಒಂದಷ್ಟು ಜನಕ್ಕೆ ಅಸಮಾಧಾನ ಆಗೋದಂತೂ ಗ್ಯಾರಂಟಿ, ಒಂದಷ್ಟು ಜನಕ್ಕೆ ಮೇಲ್ಗೈ ಸಿಗೋದಂತೂ ಗ್ಯಾರಂಟಿ. ಇದು ಯಾವ ರೀತಿ ಪ್ರಭಾವಿಸುತ್ತೆ ಆ ಗ್ಯಾರಂಟಿ ನಾವು ಕೊಡ್ತೀವಿ, ಬೇರೆ ಗ್ಯಾರಂಟಿ ಸರ್ಕಾರ ಕೊಡಬೇಕು. ಸಂಪುಟ ಸದಸ್ಯರ ಆಯ್ಕೆಯ ಮೂಲಕ ಸಂದೇಶ ಕೊಡಲಿದೆಯಾ ಹೈಕಮಾಂಡ್? ಪ್ರಾತಿನಿಧ್ಯ ಮತ್ತೆ ಪ್ರಾಬಲ್ಯದ ಮೂಲಕ ಮೇಲ್ಗೈ ಸಾಧಿಸಲು ಮುಂದಾದ್ರ ನಾಯಕರು? ಇನ್ನು ಮುಂದಿನ ಚರ್ಚೆ ವಿಷಯದ ಎರಡು ಪ್ರಮುಖ ಪ್ರಶ್ನೆಗಳು. ಗ್ರಾಮ ಮತ್ತು ಜಿಲ್ಲೆಗಳಲ್ಲಿ ಶುರುವಾಗಿರುವ ಗ್ಯಾರಂಟಿ ಗಲಾಟೆ ಸರ್ಕಾರದ ವಿಶ್ವಾಸಾರ್ಹತೆ ಬಗ್ಗೆ ಯಾವೆಲ್ಲ ಪ್ರಶ್ನೆ ಮೂಡಿಸುತ್ತೆ? ಇದು ಇಲ್ಲಿಗೆ ನಿಲ್ಲಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕಾಂಗ್ರೆಸ್ ಚುನಾವಣೆ ಎದುರಿಸೋದಿದೆ. ಇಲ್ಲಿಯ ಸೂತ್ರವನ್ನೇ ಅಲ್ಲೂ ಕೂಡ ಪಾಲಿಸ್ತಾರಂತೆ. ಹಾಗಾದ್ರೆ ಇಲ್ಲಿಯ ಅನುಷ್ಠಾನ, ಅದರ ಪ್ರಭಾವ, ಪರಿಣಾಮ ಅಲ್ಲೂ ಎದುರಿಸಬೇಕಾಗತ್ತಾ? ಸಂಪುಟ ರಚನೆಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೂ ಸಂಬಂಧವಿದೆಯಾ? ಯಾಕಿದೆ ಅಂತ ಚರ್ಚೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಒಂದು ಕ್ವಿಕ್ ಆಗಿ ಹೇಳ್ತೀನಿ. ಹೇಳೋದಕ್ಕೂ ಮುಂಚೆ ನನ್ನ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರು. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ ನಿಮಗೆ. ರಾಜು ಗೌಡ್ರಿದ್ದಾರೆ JDS ಇಂದ, ಮಹೇಶ್ ಅವರಿದ್ದಾರೆ BJP. ನಮಸ್ಕಾರ ಮಹೇಶ್ ಅವರೇ, ಸ್ವಾಗತ ನಿಮಗೆ. ವೆರಿ ಕ್ವಿಕ್ಲಿ ಹೇಳೋದಾದ್ರೆ ಐದು ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ. ಅದರಲ್ಲಿ ಅನ್ನಭಾಗ್ಯ ಒಂದು. ಅನ್ನಭಾಗ್ಯದ ಅನುಷ್ಠಾನ ಆಗಬೇಕು ಅಂದ್ರೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಆಹಾರ ಇಲಾಖೆಯ ಒಬ್ಬರು ಸಚಿವರು ಬೇಕು. ಎಲ್ಲಿದ್ದಾರೆ? ನಂತರ ನಾಗರಿಕರ ಸರಬರಾಜು, ಮಹಿಳೆಯರಿಗೆ ಉಚಿತ ಪ್ರಯಾಣ, ಸಾರಿಗೆ ಸಚಿವರು ಬೇಕು. ಇಲ್ಲ ಇವತ್ತು. 200 ಯೂನಿಟ್ವರೆಗೂ ಫ್ರೀ, ಇಂಧನ ಸಚಿವರು ಬೇಕು. ಇಲ್ಲ ಇವತ್ತು. ಹೀಗೆ ಯುವ ನಿಧಿ ಅಂತ ತಗೊಂಡ್ರೆ ಉನ್ನತ ಶಿಕ್ಷಣದ ಬೇಕು, ಅವರೂ ಇಲ್ಲ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧ ನೇರವಾಗಿದೆ. ಮೊದಲನೇ ಅರ್ಧ ಭಾಗ ನಾವು ಮಾತನಾಡೋದು ಸಂಪುಟದ ಬಗ್ಗೆ. ರಮೇಶ್ ಬಾಬು ಅವರೇ, ನೀವು ಒಪ್ತೀರಿ? ಅವತ್ತು ನಾನು ಕೇಳಿದೆ, ಸುಭದ್ರ ಬಹುಮತ ಅಭದ್ರ ಸರ್ಕಾರ ಆಗ್ಬಿಟ್ರೆ ಹೇಗೆ ಅಂತ. ಈ ಅಭದ್ರತೆ ಅನ್ನೋದು ಯಾಕೆ ಕಾಣ್ಬೋದು ಅಂದ್ರೆ ಇಷ್ಟೊಂದು ವಿಳಂಬ ಯಾಕೆ? ಹಿರಿಯರಿದ್ದಾರೆ, ಮಾನದಂಡಗಳು ಸ್ಪಷ್ಟ ಇದೆ. ರಮೇಶ್ ಬಾಬು ಅವರು ಸ್ಮೈಲ್ ನೋಡಿದ್ರೆ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಕಾಣ್ತಿಲ್ವಲ್ಲ ನಮ್ಗೆ? ಪ್ಲೀಸ್. ನನಗೆ ನಿಖಿಲ್ ಅವರು ಒಬ್ಬ ಅನುಭವಿ ಪತ್ರಕರ್ತನ ಭಾವನೆ ಇತ್ತು. ಬಹುತೇಕ ಆ ಭಾವನೆಗೆ ಪೂರಕವಾಗಿ ನಿಮ್ಮ ಮಾತುಗಳನ್ನ ನಾವು ನಿರೀಕ್ಷೆ ಮಾಡ್ತೇವೆ. ಸರ್ಕಾರ ಕರ್ನಾಟಕದಲ್ಲಿ ಬಂದ್ ಆಗಿದೆ. ಆಲ್ರೆಡಿ ಇಟ್ ಈಸ್ ಇನ್ ಎಕ್ಸಿಸ್ಟೆನ್ಸ್. ಪೋರ್ಟ್ಫೋಲಿಯೋ ಹಂಚಿಕೆ ಆಗಿಲ್ಲ ಅನ್ನೋದು ಬಿಟ್ಟರೆ 10 ಜನ ಸಚಿವರಿರ್ತಕ್ಕಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬಂದಿದೆ. ಕೆಲವು ತಾಂತ್ರಿಕ ಕಾರಣಗಳಿಗೋಸ್ಕರ ಇವತ್ತು ಅಥವಾ ನಾಳೆನಲ್ಲಿ ಖಾತೆಗಳ ಹಂಚಿಕೆ, ಇನ್ನು ಕೆಲವನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ಪ್ರಕ್ರಿಯೆ ಆಗುತ್ತೆ. ಸರ್, ಒಂದೇ ನಿಮಿಷ. ತಾವು ಅನುಭವಿ ಇದ್ದೀರಿ. ತಾಂತ್ರಿಕ ಅಂದ್ರಿ, ಸಾರಿ, ರಾಜಕೀಯ ಕಾರಣಗಳಿಗೆ ಅಂತ ಹೇಳಿ. ತಾಂತ್ರಿಕ ಏನಿದೆ ಇದರಲ್ಲಿ? ಟೆಕ್ನಿಕಲ್ ಚಾಲೆಂಜ್. ಯು ಆರ್ ರಾಂಗ್. ನಿಮಗೆ ಕಳೆದ ಸಾರಿ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ವಾಸ್ ದ ಸಿಂಗಲ್ ಪರ್ಸನ್ ಸ್ವೇರಿಂಗ್ ಇನ್ ಟು ದ ಕ್ಯಾಬಿನೆಟ್. ಅವರು ಅವತ್ತು ಯಾವ ಸಚಿವ ಸಂಪುಟ ಖಾತೆ ಕಾಯಲಿಲ್ಲ ಅನ್ನೋ ಬಗ್ಗೆ ಘೋಷಣೆ ಮಾಡಿದ್ರು. ಇವತ್ತು ತಾಂತ್ರಿಕವಾಗಿ ಇವತ್ತು ಬಜೆಟ್ ನಾವು ಮಂಡನೆ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಕ್ಷದವ್ರು ಕೊಟ್ಟಿರ್ತಕ್ಕಂಥ 3,16,000 ಕೋಟಿ ಬಜೆಟ್ ಏನಿದೆ ಅದರ ಪುನರಾವರ್ತನೆ ಅಂದರೆ ಅದನ್ನು ಪರಿಷ್ಕರಣೆ ಮಾಡಿ ಹೊಸ ಬಜೆಟ್ ಕೊಡಬೇಕಾಗಿದೆ. ಆ ಕಾರಣಕ್ಕೆ ಇವತ್ತಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಆಗಿದೆ, ಅಧಿಕಾರಿಗಳ ಜೊತೆ ಚರ್ಚೆ ಆಗಿದೆ. ಸುಮಾರು 3,45,000ರಿಂದ 3,50,000 ಕೋಟಿವರೆಗೂ ಬಜೆಟ್ ಮರುಮಂಡನೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಆದೇಶಗಳನ್ನ ನೀವೇನು ಈಗ ಹೇಳಿದ್ರಿ, ವಿದ್ಯುತ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಆದೇಶಗಳು ಆಚೆ ಬಂದಿದೆ, ಗೊತ್ತಾಯ್ತಾ? ಅದಕ್ಕೆ ಪೂರಕವಾದಂಥ ನಿರ್ಧಾರಗಳನ್ನ ತಗೋತಾರೆ. ನಾನು ಹೇಳಿದ್ದು ಅದಕ್ಕಲ್ಲ, ತಾವು ಮಂತ್ರಿಗಳಿಲ್ಲ, ಖಾತೆ ಹಂಚಿಗಾಗಿಲ್ಲ ಅಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಖಾತೆ ಬಗ್ಗೆ ದಟ್ ಈಸ್ ವಾಟ್. ನೋಡಿ, ಮಂತ್ರಿ ಮಂಡಲನೇ ಇಲ್ದಲೆ ಅದು ಮಾಡಬೇಕೋ ಬೇಡ ಅಂತ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅಂದರೆ ಒಬ್ಬ ವ್ಯಕ್ತಿ ಕೈಗೊಳ್ಳುವಂಥ ತೀರ್ಮಾನ ಕ್ಯಾಬಿನೆಟ್ ಆಗಲ್ಲ ಅಂತಲೂ ಚರ್ಚೆ ಆಯಿತು. ಕೊನೆಗೆ ದೇ ಕಮ್ ಟು ದ ಕನ್ಕ್ಲೂಷನ್, CM ಅಧಿಕಾರ ಪ್ರಮಾಣ ವಚನ ತಗೊಂಡು ಅವರು ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರಿಂದ ಈ ಹಿಮ್ಸೆಲ್ಫ್ ಕ್ಯಾಬಿನೆಟ್ ಅವ್ರು ಮಾಡಿದ್ರೆ ಸರಿ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಎಲ್ಲ ಅಕ್ಸೆಪ್ಟ್ ಮಾಡಿಕೊಂಡ್ರು. ಇವತ್ತು ಆ ಥರ ಪರಿಸ್ಥಿತಿ ಇಲ್ಲ. 10 ಜನ ಮಂತ್ರಿಗಳಿದ್ದಾರೆ, ಇನ್ಕ್ಲೂಡಿಂಗ್ CM ಅಂಡ್ ಡೆಪ್ಯೂಟಿ CM. ಯಾರು ಅನ್ನೋದೇ ಗೊತ್ತಿಲ್ಲ. ಮಂತ್ರಿಗಳಿದ್ದಾರೆ ಅಂದ್ರೆ ಮುಗಿದೋಯ್ತು. ಅಲ್ಲ, ಈಗ ಆಯ್ತು, ನಿರ್ದಿಷ್ಟವಾಗಿ ನಮಗೆ ಗೊತ್ತಾಗಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವೇ ಉತ್ತರ ಕೊಟ್ಬಿಡಿ. ನಾನು ನಿಮ್ಮಿಂದ, ಯಾಕೆಂದ್ರೆ ನೀವು ಒಬ್ರು ಅನುಭವಿ ಇದ್ದೀರಾ, ನನ್ನಷ್ಟೇ ನೀವು ಸಮರ್ಥರಿದ್ದೀರಾ. ನೀವು ಹಂಗಾರೆ
ಖಾತೆ ಹಂಚಿಕೆ ಆಗದಲ್ಲೇ ಆದೇಶ ಹೆಂಗ್ ಆಚೆ ಬಂತು? ಅಲ್ಲ ಒಂದ್ ನಿಮಿಷ ಸರ್, ನೀವು ಇನ್ ಪ್ರಿನ್ಸಿಪಲ್ ಅಗ್ರಿ ಮಾಡೋದಕ್ಕೂ No, 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 no. ಅನುಷ್ಠಾನ ತರೋದಕ್ಕೂ ನೋಡಿ, ವ್ಯತ್ಯಾಸ ಇದೆ. No, 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 no. ಸರ್, ಅನುಷ್ಠಾನಕ್ಕೂ ಇನ್ ಇಲ್ಲ, ಇಲ್ಲ, ಪ್ರಿನ್ಸಿಪಲ್ ಇಲ್ಲ, ಅಗ್ರಿಮೆಂಟ್ ಇಲ್ಲ, ವ್ಯತ್ಯಾಸ ಇದೆ. ಅದಲ್ಲ. ತಾವು ದಯವಿಟ್ಟು No, you're wrong. Your interpretation entirely wrong. Okay, please tell me. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ನೀವು ಖಾತೆ ಹಂಚಿಕೆ ಆಗದಲ್ಲಿದ್ರು ಸಹ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಆದೇಶಗಳು ಆಚೆ ಹೊರಡ್ತಾ ಇದ್ದಾವೆ. ಸೊ ಅವರು ಆದೇಶ ಖಾತೆ ಹಂಚಿಕೆ ಆದಾಗ ಅವರು ಈ ವಿಲ್ ಕಮ್, ಈ ವಿಲ್ ಆಕ್ಟ್. ಯಾರಾಗ್ತಾರೆ XYZ ಅವ್ರು ಈಗ ನೀವು ಸರ್ಕಾರದ ಒಳನೋಟವನ್ನ ನೋಡ್ತಾ ಇರೋರಲ್ವಾ, ನಾನು ನಿಮಗೆ ಕೇಳ್ತೀನಿ ಸರ್. ಈಗ ಕೇಂದ್ರ ಸರ್ಕಾರ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ 5 kg ಅಕ್ಕಿ ಕೊಡುತ್ತೆ, ನೀವು 10 kg ಕೊಡ್ತೀನಿ ಅಂತ ಹೇಳಿದಿರಿ. ಆದೇಶದಲ್ಲಿ 15 kg ಅಂತಿದ್ಯಾ 10 kg ಅಂತಿದ್ಯಾ ನೀವೇ ಹೇಳಿ. ಈಗ 10 kg ಆದೇಶ, 15 kg ಆದೇಶ, ಅದೆಲ್ಲ ಅದಕ್ಕೆ ಕೇಳಿದ್ರೆ ಇದೆಲ್ಲ ಇಲ್ಲ. ನೋ, ಯುವರ್ ರಾಂಗ್. ಅಬ್ಸಲ್ಯೂಟ್ಲಿ ಯುವರ್ ರಾಂಗ್. ಅದ್ ಪ್ರಶ್ನೆ ಅಲ್ವೇ ಅಲ್ಲ. ಆದೇಶ ಇದ್ರೆ ಹೇಳಿ ಅಲ್ಲ. ನೋಡಿ ಸರ್, 10 kg 15 kg ಪ್ರಶ್ನೆ ಅದಲ್ಲ ಸರ್. ನಾನು ಹೇಳ್ತಾ ನೀವೇ ಪ್ರಶ್ನೆ ಅದಲ್ಲ ಸರ್. ಹೇಳಿದಂತದ್ದು ಮಂತ್ರಿಗಳಿಲ್ದಲೇ ಮಾಡಕ್ ಬರಲ್ಲ ಅಂತ ಹೇಳಿದ್ರಿ, ಅದು ತಪ್ಪು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಈಗ ಆಹಾರ ಇಲಾಖೆಗೆ ಒಬ್ಬ ಮಂತ್ರಿ ಇಲ್ದಲೆ ಆದೇಶ ಮಾಡಕ್ ಬರಲ್ಲ ಅಂತ ತಾವ್ ಹೇಳಿದ್ರಿ. ಆದೇಶ ಮಾಡಕ್ ಬರಲ್ಲ ಅಂತಲ್ಲ, ಸಾರಿ, ನಿರ್ವಹಣೆ ಅನುಷ್ಠಾನಕ್ಕೆ ಒಬ್ರು ಬೇಕು ಅಂತ. ಹೌದು. ನಿಮಗ್ ಬೇಡ ಅನ್ಸಿದ್ರೆ ಸಂಪುಟನೇ ಬೇಡ ಬಿಟ್ಬಿಡಿ, ಒಬ್ರು ಮುಖ್ಯಮಂತ್ರಿ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿ. ಅಲ್ಲ, ನಿಖಿಲ್ ಅವರ ಅಭಿಪ್ರಾಯಕ್ಕೆ ತಕ್ಕಂತೆ ನಾವು ಮಂತ್ರಿ ಬೇಕು ಬೇಡ ಅಂತ ತೀರ್ಮಾನ ತಗೊಳ್ಳೋ ಅವಶ್ಯಕತೆ ನಮ್ಗಿಲ್ಲ. ಪ್ಲೀಸ್, ಅಭಿಪ್ರಾಯನೇ ಅಲ್ಲ, ಇದು ಒಂದು ನಿರೀಕ್ಷೆ. ನನ್ನ ಅಭಿಪ್ರಾಯ ಅಭಿಪ್ರಾಯ ಅಲ್ಲ ನಂದು. ಪ್ಲೀಸ್ ಲಿಸನ್ ಟು ಮೀ. ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಖಾತೆ ಹಂಚಿಕೆ ಆಗದಲ್ಲೇ ಇದ್ರು ಸಹ ಮುಖ್ಯಮಂತ್ರಿಗಳ ಆದೇಶದ ಮುಖಾಂತರ ಆದೇಶಗಳು ಹೊರಡುತ್ತೆ. ಈಗ ನೀವು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಈಗ ಇಂಧನ ಸಚಿವರು ಯಾರಿದ್ದಾರೆ? ಯಾರು ಇಲ್ವಲ್ಲ. ಆದೇಶ ಹೊರಟಿದೆಯಲ್ಲ ಸರ್. ಏನಂತ ಹೊರಟಿದೆ ಸರ್? ಏನಾರು ಹೊರಡ್ಲಿ ಸರ್, ಹಂಗಾಗಲ್ಲ. ಏನಾರು ಹೊರಡ್ಲಿ ಅಂದ್ರೆ ನಮಗೆ ಅಕೌಂಟಬಿಲಿಟಿ, ಹೊಣೆಗಾರಿಕೆ ಅನ್ನೋದು ಬೇಕು. ಯಾರು ಸಿಎಂ ಹೊಣೆಗಾರಿಕೆ? ಆಯ್ತು ಸರ್, ಈ ಮುಖ್ಯಮಂತ್ರಿಗಳು ಯಾರು? ಆಯ್ತು ಸರ್, ಫೈನಾನ್ಸ್ ಮಿನಿಸ್ಟರ್. ಐ ಸಪೋಸ್. ಯಾಕೆ ಹೇಳ್ತೀನಿ ನಾನು ಒಂದೇ ಮಾತು ಸರ್, ಹೇಳಿ ಸರ್. ಮುಖ್ಯಮಂತ್ರಿಗಳು ಖಾತೆ ಹಂಚಿಕೆ ಆಗದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೂ ಖಾತೆಗೆ ಅವರೇ ರೆಸ್ಪಾನ್ಸಿಬಲ್. ಈ ರೆಸ್ಪಾನ್ಸಿಬಲ್ ಮತ್ತೆ ಅವರ ಹೆಸರಲ್ಲೇ ಆದೇಶ ಹೊರಡುತ್ತೆ. ಇವತ್ತು ಅದು ಫೈನಲ್ ಆಗ್ತಾ ಇದೆ. 20ನೇ ತಾರೀಕು ಮಂತ್ರಿಮಂಡಲ ಬಂದಿದೆ. ಇವತ್ತು ಇನ್ನ 25 ದಿನ ಆಗಿದೆ. ಸೊ ಇನ್ನೊಂದು 2-3 ದಿವಸದಲ್ಲಿ ಇವತ್ತು ನೈಟ್ ಅಥವಾ ನಾಳಿನ ಫೈನಲ್ ಆಗುತ್ತೆ. ಫುಲ್ ಪ್ಲೆಡ್ಜೆಡ್ ಮಂತ್ರಿಗಳು ಬರ್ತಾರೆ, ಖಾತೆ ಹಂಚಿಕೆ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಹೇಳಿದ್ದು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ ಕೇಳದೆ ಬಿಟ್ಟೆ ಇನ್ ಬೇರೆದೆಲ್ಲ ಸ್ವೀಕಾರ ಮಾಡ್ತೀನಿ. ನಾನು ನಿಮ್ಮ ಅನುಭವ ಪ್ರಶ್ನೆ ಮಾಡ್ತಿಲ್ಲ, ನಿಮ್ಮ ಇಂಟರ್ಪ್ರಿಟೇಷನ್ ನಾನು ಪ್ರಶ್ನೆ ಮಾಡ್ತಿಲ್ಲ. ನಾನ್ ಪ್ರಶ್ನೆ ಮಾಡ್ತಿರೋದು ಇಷ್ಟೇ ಸರ್, ಹೊಣೆಗಾರಿಕೆ ಅನ್ನೋದು ಯಾರಿಗೆ ಯಾಕೆ ಕೇಳಿದೆ ನೀವು ಕೇಳಿ ಸರ್. ನಾನು ಹೇಳ್ತೀನಿ ಸರ್, ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು ಈಗಾಗಲೇ 29,724 ಕೋಟಿಯ ನಷ್ಟದಲ್ಲಿದೆ, ರೈಟ್? ಈಗ ನೀವು ಗೃಹ ಜ್ಯೋತಿ ತರ್ತೀನಿ ಅಂತೀರಿ. ಟೋಟಲಿ ಇವತ್ತಿಗೆ ಇಲಾಖೆ ಹಂಗಾರೆ ನೀವು ಬರೀ 5 ದಿವಸದಿಂದ ಸರ್ಕಾರ ನಿಮ್ ಜವಾಬ್ದಾರಿನ ಹಿಂದೆ ಇರೋದು ನಿಮ್ದಲ್ವಾ ಜವಾಬ್ದಾರಿ? ಈ ರಾಜ್ಯದ ಹಿಂದೆ ಇದ್ದಿದ್ದು ನಿಮ್ ಜವಾಬ್ದಾರಿ ಬರಲ್ವಾ ಸರ್ಕಾರದ್ದು? ಸರ್ಕಾರ ಮಾಡಿದ್ದೆಲ್ಲ ತಗೊಂಡ್ 5 ದಿವಸದ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ನೀವು 2013ರಿಂದ 18ರಲ್ಲಿ ಮಾಡ್ಬಿಟ್ಟು ಹೋಗಿದ್ದನ್ನ ಇವ್ರ ತಲೆ ಮೇಲೆ ಹಾಕ್ಬಿಟ್ಟು ಹೋಗಿದ್ರೆ, ಅವ್ರು ನಿಮ್ ತಲೆ ಮೇಲೆ ಇವಾಗ ಹಾಕಿದ್ದಾರೆ, ನೀವೆಲ್ಲ ಸೇರಿ ನಮ್ ತಲೆ ಮೇಲೆ ಹಾಕ್ತಿದ್ದೀರಿ. ಅದೇಂಗಾಗುತ್ತೆ? ಇಟ್ ಇಸ್ ಅ ಕನ್ಸಿಕ್ಯೂಟಿವ್ ಪ್ರಾಸೆಸ್ ಅಲ್ವಾ ಸರ್? ನೀವು ಮಾಡಿದ್ದು ನಿಮ್ಗೆ, ಅವ್ರು ಮಾಡಿದ್ದು ಅವ್ರಿಗೆ ಅಂತ ಹೆಂಗ್ ನಡೆಯುತ್ತೆ ಸರ್ಕಾರ? ಅದೆಲ್ಲ ಹೇಳ್ತಾರೆ, ಅದಲ್ವೇ ಅಲ್ಲ. ಇಲ್ಲಿ ನೋಡಿ, ನಾವು ವಿ ಆರ್ ದ ರೂಲಿಂಗ್ ಪಾರ್ಟಿ. ಐ ಆಮ್ ಸಿಟ್ ಹಿಯರ್ ಟು ಆನ್ಸರ್ ದ ಕ್ವಶನ್ಸ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ರೈಸ್. ಎಸ್ ಪ್ಲೀಸ್. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವೇನೀಗ 29,000 ಅಂಕಿಅಂಶ ಏನ್ ಕೊಡ್ತಾ ಇದ್ದೀರಾ, ಅದು 5 ದಿವಸದಲ್ಲಿ ಆಗಿದ್ದಲ್ಲ. ಗಿವ್ ಮಿ ಟೈಮ್ ಅಂತ ಹೇಳಿದ್ದಷ್ಟೇ. ನಾನೇನು ಪಲಾಯನವಾದ ಮಾಡಕ್ಕೆ ಕ್ಲಾರಿಟಿ ಸಿಗ್ತಾ ಕ್ಲಾರಿಫೈ ಮಾಡಿದ್ರೆ. ಈಗ ಸಾರಿಗೆದು 4,500 ಕೋಟಿ ಏನೋ ಅಲ್ಲೂ ಲಾಸಸ್ ಇದೆ ಸರ್. ಮಹಿಳೆಯರು, ಬಹುತೇಕ ಪ್ರಯಾಣಿಕರು ಮಹಿಳೆಯರು ಇದ್ದಾರೆ. ಅವರ ಟಿಕೆಟ್ ದರವನ್ನ ನಾವು ಇವಾಗ ಪಡ್ಕೊಳ್ಳೋದಿಲ್ಲ, ಅವ್ರಿಗೆ ಉಚಿತ ಪ್ರವಾಸ ಮಾಡ್ಕೊಡ್ತೀವಿ ಅಂದ್ರೆ ಮತ್ತಷ್ಟು ಹೊರೆ ಅಂತೂ ಬೀಳುತ್ತೆ ಸರ್. ಸರ್ಕಾರ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಈ ಸೇವೆಗಳೆಲ್ಲ ಪ್ರಾಫಿಟ್ಗಲ್ಲ, ನಾನು ಒಪ್ತೀನಿ ಸರ್. ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾನು ಅದನ್ನ ನಿರೀಕ್ಷೆ ಮಾಡ್ತೀನಿ ಕೂಡ. ಬಟ್ ಅಟ್ ದ ಸೇಮ್ ಟೈಮ್ ರಾಜ್ಯದ ಒಂದು ಅರ್ಥ ಪರಿಸ್ಥಿತಿ, ಅರ್ಥ ವ್ಯವಸ್ಥೆ ಅಂತಾನೂ ಒಂದಿದೆ ಅಲ್ವಾ? ನಾವು ತೀರಾ ಎರಾಟಿಕ್ ಆಗಿ ಹೋಗಿ ಮಾಡ್ಬಿಟ್ರೆ, ನೀವೇ ಹೇಳಿದ್ರಿ ಇಷ್ಟು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಬಿಜೆಪಿಯವರು, ಈಗ ಹೊರೆನೂ ಆಗುವಂತ ಸಾಧ್ಯತೆಗಳಿದೆ. ನನ್ನ ಪ್ರಶ್ನೆ ಯಾಕೆ ಬಂತು ಅಂದ್ರೆ ಸರ್, ಹೊಣೆಗಾರಿಕೆ ಅಂತ ನಾವು ಎಲ್ಲಿ ಅಂಟಿಸ್ಬೇಕು ರಮೇಶ್ ಬಾಬು ಅವರೇ? ಅನುಷ್ಠಾನ ಆಗ್ಬೇಕು, ಕಂಡೀಷನ್ಸ್ ಬರಬೇಕು. ಕಂಡೀಷನ್ ಕೊಡೋರು ಯಾರು ರಮೇಶ್ ಬಾಬು ಅವರೇ? ಯುವ ನಿಧಿ ಅಂತ ಮಾಡಿದಿರಿ. ಯು ಆರ್ ಟೇಕನ್ ಡೀಟೇಲ್ಸ್, ಎರಡು ಅಕಾಡೆಮಿಕ್ ಇಯರ್ಗಳ ಡೀಟೇಲ್ಸ್ ನ ಸರ್ಕಾರ ಪಡ್ಕೊಂಡಿದೆ. ನಾನೇ ಸುದ್ದಿ ಮಾಡಿದ್ದೀನಿ ಸರ್, ಇದೇ ಚಾನಲ್ ಅಲ್ಲಿ ಮಾಡಿದ್ದೀನಿ. ಐ ಅಪ್ರಿಷಿಯೇಟ್ ದ ಇಂಟೆನ್ಷನ್. ಆದ್ರೆ ಐ ಹ್ಯಾವ್ ಕ್ವೆಶ್ಚನ್ಸ್ ಅಬೌಟ್ ಇಂಪ್ಲಿಮೆಂಟೇಷನ್. ಪ್ಲೀಸ್ ದಯಮಾಡಿ ತಾವೇನು ಕಮಿಟ್ಮೆಂಟ್ ಇಟ್ಕೊಂಡು ಕೇಳ್ತಾ ಇದ್ದೀರಾ, ಅದನ್ನ ಸ್ವಲ್ಪ ಡಿವಿಯೇಟ್ ಮಾಡಿ. ರಾಜ್ಯದಲ್ಲಿ 4,00,000 GST ಕಲೆಕ್ಟ್ ಆಗುತ್ತೆ.
ನಮ್ ರಾಜ್ಯಕ್ಕೆ ಸಿಗ್ತಾ ಇರೋದು 45 50 ಸಾವಿರ ಕೋಟಿ, ಇನ್ನು ಉಳಿದಿದ್ದೆಲ್ಲ ಕೇಂದ್ರ ಸರ್ಕಾರದವ್ರು ಬಾಚ್ಕೊಂತ ಇದ್ದಾರೆ. ಇದು ಗೊತ್ತಿಟ್ಕೊಂಡೆ ನೀವು ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ. ಗ್ಯಾರಂಟಿಗೂ ಸಂಬಂಧ ಇಲ್ಲ. ಸಾರಿ, ನನ್ನ ಗ್ಯಾರಂಟಿ ಸ್ಕೀಮ್ ನಾನು ಲಿಂಕ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದಕ್ಕೂ ತಮ್ಮ ಅಭಿಪ್ರಾಯಗಳು, ತಮ್ಮ ವಿಮರ್ಶೆಗಳು, ತಮ್ಮ ಚರ್ಚೆಗಳು ಇರ್ಲಿ ಸರ್. ಒಂದ್ ಪಾಯಿಂಟ್ ಅಲ್ಲಿ ₹1 ಕೊಟ್ಟಾಗ 47 ಪೈಸಾ ಬರ್ತಾ ಇತ್ತು. ನಾನು ಅವತ್ತು ಪ್ರಶ್ನೆ ಮಾಡಿದೆ, ಏನ್ ಸರ್ ಅನ್ಯಾಯ ಇದು, ಕೋಆಪರೇಟಿವ್ ಫೆಡರಲಿಸಂ. ಇವತ್ತಿಗೆ ನಮಗೆ ಲೆಸ್ ದನ್ 20 ಪೈಸಾ ಬರ್ತಾ ಇದೆ ಸರ್. ಐ ಆಮ್ ಸೀರಿಯಸ್ಲಿ ವರಿಡ್ ಅಬೌಟ್ ಅದ್ರ ಬಗ್ಗೆ. ನಾನು ತಾವ್ ಹೇಳಿರೋ ಅಂತ ಅಷ್ಟು ಪ್ರಶ್ನೆಗಳಿಗೆ ನಾವೇನು 5 ಗ್ಯಾರಂಟಿ, ನಾಟ್ ಓನ್ಲಿ 5 ಗ್ಯಾರಂಟಿ, ತಾವು 5 ಗ್ಯಾರಂಟಿ ಲಿಮಿಟ್ ಆಗ್ತಿದ್ದೀರಾ, ಅದು ಮೀರಿದೆ ನಮ್ದು. ಅಂಗನವಾಡಿ ಸಹಾಯಕರಿಗೆ 15,000 ಕೊಡ್ತೀವಿ ಅಂತ ಹೇಳಿದೀವಿ, ಮತ್ತೆ ಆಶಾ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಸರ್, ರೈತರಿಗೆ 10 ಲಕ್ಷದವರೆಗೂ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತೀವಿ ಅಂತ ಹೇಳಿದಿವಿ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 5 ವರ್ಷದಲ್ಲಿ 1.5 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಿವಿ. ನಾವು ಬಿಜೆಪಿ ಹೇಳಿಲ್ಲ ಅಂತ ಹೇಳೋದಕ್ಕೆ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ನಾವು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ. ಗ್ಯಾರಂಟಿ ರಮೇಶ್ ಬಾಬು ನಮ್ಮನ್ನ 2ನೇ ಚರ್ಚೆ ಸಂಪುಟದ ಬಗ್ಗೆ ಬಂದೆ. ಸಂಪುಟದ ಕೇಳಿದ್ ಇದನ್ನೇ ಕೇಳಿದೆ. ನೀವು ಗ್ಯಾರಂಟಿ ಅಂತ ಶುರು ಮಾಡ್ಬಿಟ್ರಿ, ನಾನು ಐ ಗಾಟ್ ಲೆಡ್ ಇನ್ ಟು ದಟ್. ಬಟ್ ದ ಪಾಯಿಂಟ್ ಇಸ್, ಸಂಪುಟದ ಬಗ್ಗೆ ಇಷ್ಟೆಲ್ಲ ವಿಳಂಬ ಅನ್ನೋದೇನಾಗ್ತಿದೆ. ಸರ್ಕಾರದ ನೀವು ಏನು ಒಗ್ಗಟ್ಟಿನ ಪ್ರದರ್ಶನ ಆಯ್ತು, ಆದ್ರೆ ಬಿಕ್ಕಟ್ಟು ನಿರಂತರ ಅಂದಂಗ ಆಯ್ತು ಇಲ್ಲಿ ಅಂತ ಎದ್ ಕಾಣೋದಿಲ್ವಾ? ಖಂಡಿತ ಇಲ್ಲ. ನಮಗೆ ಮೊದಲನೇದಾಗಿ ಕರ್ನಾಟಕದ ಜನ ಆಫ್ಟರ್ 30 ಇಯರ್ಸ್ 30 ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ 135 + 3 138 ಸ್ಥಾನ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನಾನು ಜನಕ್ಕೆ ಅಭಿನಂದನೆ ಹೇಳ್ತೀನಿ. ಅಫ್ಕೋರ್ಸ್ 10ನೇ ತಾರೀಕು ಚುನಾವಣೆ ಆಯಿತು, 13ನೇ ತಾರೀಕು ಫಲಿತಾಂಶ ಬಂತು, 14ನೇ ತಾರೀಕು CLP ಮೀಟಿಂಗ್ ಆಯಿತು, 15ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ CLP ಮೀಟಿಂಗ್ ಕನ್ಕ್ಲೂಡ್ ಆಯಿತು ಬೆಂಗಳೂರಲ್ಲಿ. ಆವತ್ತೇ ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟರು. ಮತ್ತು ಅದೆಲ್ಲ ಬೆಳವಣಿಗೆ ಆದಮೇಲೆ 20ನೇ ತಾರೀಕು ನಮ್ಮದು ಮಂತ್ರಿಮಂಡಲ ಜಾರಿಯಾಗಿದೆ. ಇವತ್ತು 5 ದಿವಸ ಆಗಿದೆ. ಈಗಾಗಲೇ 10 ಮೆಂಬರ್ಸ್ ಕ್ಯಾಬಿನೆಟ್ ಇಸ್ ದೇರ್ ಇನ್ ಕರ್ನಾಟಕ. 10 ಜನಗಳ ಸಚಿವ ಸಂಪುಟದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಇದೆ. ನಾನು ಬೇರೆ ಥರ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ 1 ತಿಂಗಳಾದ್ರೂ ಸರ್ಕಾರ ಯಾಕೆ ಆಗಲಿಲ್ಲ ಟೀಕೆ ಮಾಡೋಕ್ಕೆ ಹೋಗಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 1 ವಾರದ ಕಾದ್ರೂ ಅವ್ರು ಮಂತ್ರಿಮಂಡಲ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ, ಅಥವಾ ಸ್ವೇರ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ, ಟೀಕೆ ಮಾಡೋಕ್ಕೆ ಹೋಗಲ್ಲ. ಬೊಮ್ಮಾಯಿರಾಗಿ ಕ್ಯಾಬಿನೆಟ್ ಅಪ್ರೋಲ್ಗೆ ಡೆಲ್ಲಿಗೆ ಹೋಗಿ ಕದ ತಟ್ಟರು, ಅವಕಾಶ ಸಿಕ್ಕಲಿಲ್ಲ, ಟೀಕೆ ಮಾಡೋಕ್ಕೆ ಹೋಗಲ್ಲ. ಹಂಗಂತೇಳಿ ಪಲಾಯನವಾದ ಮಾಡೋ ಪ್ರಶ್ನೆ ಅಲ್ಲ. ನಮಗಿರ್ತಕ್ಕಂಥ ಆದ್ಯತೆ ಮಂತ್ರಿಮಂಡಲಕ್ಕಿಂತ ಹೆಚ್ಚು ಆದ್ಯತೆ ಇರ್ತಕ್ಕಂಥದ್ದು ಖರ್ಗೆ ಅವರು ಸಹಿತವಾಗಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎಲ್ಲೂ ಹೇಳಿರ್ತಕ್ಕಂಥದ್ದು ಅವರ್ ಫಸ್ಟ್ ಪ್ರಿಯಾರಿಟಿ ಇಂಪ್ಲಿಮೆಂಟೇಷನ್ ಆಫ್ ಅವರ್ ಗ್ಯಾರಂಟೀಸ್. ನಾವು ಖಂಡಿತ ಅದಕ್ಕೆ ಬದ್ಧರಾಗಿದ್ದೇವೆ. ಈಗಾಗಲೇ ಕೆಲವು ಆದೇಶಗಳನ್ನ ಹೊರಡಿಸಿದ್ದಾರೆ. ಇನ್ನು 1 ವಾರದಲ್ಲಿ ಅಥವಾ ಒಂದು 10 ಡೇಸ್ ಆಗ್ಬೋದು ಬಜೆಟ್ನ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ. ಎಲ್ಲವನ್ನು ಅನುಕೂಲ ಮಾಡ್ಕೊಂಡು ಅಷ್ಟು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ನಾಟ್ ಓನ್ಲಿ 5 ಗ್ಯಾರಂಟೀಸ್ ಜೊತೆಗೆ ಇನ್ನ ಪ್ರಮುಖವಾದಂಥ ಯೋಜನೆಗಳಿದೆ. ಇರಿಗೇಷನ್ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಯೋಜನೆಗಳು ಇರ್ಬೋದು, ವೆಲ್ಫೇರ್ ಸ್ಕೀಮ್ಸ್ ಏನೇನು ನಾವು ಹೇಳಿದ್ದೇವೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಅಷ್ಟನ್ನು ಸಹ. ಯಾಕೆಂದರೆ 2013ರಲ್ಲಿ ನಾವೇನು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ವೋ 165 ಭರವಸೆಗಳನ್ನ ನಾವು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದ್ದೇವೆ. ಇಟ್ ಈಸ್ 98%. ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥ ದಾಖಲೆ. ನಾನಿವತ್ತು ತಮ್ಮ ಮುಂದೆ ಕೂತ್ಕೊಂಡು ಚರ್ಚೆಗೆ ಹೇಳ್ತಾ ಇರ್ತಕ್ಕಂಥ ಉತ್ತರ ಅಲ್ಲ ಇದು, ಇಟ್ ಈಸ್ ಆನ್ ರೆಕಾರ್ಡ್. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಸಹ ನಮ್ಮ ಸಾಮಾಜಿಕ ಬದ್ಧತೆ ಮತ್ತು ಐಡಿಯಾಲಜಿ, ಕಾಂಗ್ರೆಸ್ ಪಾರ್ಟಿ ಐಡಿಯಾಲಜಿಗೆ ಪೂರಕವಾಗಿ ನಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಷ್ಟನ್ನ ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಪ್ರಿಯಾರಿಟಿ. ಖಂಡಿತ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಮಹೇಶ್ ಅವರೇ, ಸಂಪುಟ ಸಂಕಟ, ಅವರು ಹಲವಾರು ರೀತಿಯ ಪ್ರಾತಿನಿಧ್ಯಗಳು ಕೊಡಬೇಕು. ಬಣ ಪ್ರಾತಿನಿಧ್ಯ, ಜಾತಿ, ಜಿಲ್ಲೆ, ಹಿರಿತನ, ಕಿರಿತನ, ಹೊಸ ಮುಖ, ಹಳೆ ಮುಖ, ಇವೆಲ್ಲ ಕನ್ಸಿಡರ್ ಮಾಡಬೇಕು. ನಿಮಗೆ ಹೆಂಗ್ ಕಾಣುತ್ತಿದ್ದು? ಯಾಕಂದ್ರೆ ನೀವು ಅನುಭವಿಸಿದ್ರಿ. ಕಡೆಗೂ ನೀವು 6 ಖಾತೆಗಳನ್ನ ತುಂಬಿಸ್ಲಿಕ್ಕೆ ಆಗ್ಲಿಲ್ಲ ಪಾಪ. ನಿಮ್ದೇ ಆದಂತ ಅನಿವಾರ್ಯತೆಗಳು, ಅದಕ್ಕಿಂತ ಹೆಚ್ಚು ಅನಿವಾರ್ಯತೆ ಇವತ್ತು ಅವ್ರ ಮುಂದೆ. ಪ್ಲೀಸ್ ನೋಡಿ, ಒಂದು ದೊಡ್ಡದಾದಂಥ ಜನಮತವನ್ನ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಒಟ್ಟು 2 ಗುಂಪುಗಳ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಟ್ಟು ಹೈಕಮಾಂಡ್ ಸೇರಿ 3 ಗುಂಪುಗಳ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಮೈಮೇಲಾಟ, ನಂದು ಅಂತಕ್ಕಂಥ ಒಂದು ಅಂಶ. ಅದ್ರ ಜೊತೆಗೆ ಚರ್ಚೆಯ ಭಾಗವಾಗಿ ಏನು ಗ್ಯಾರಂಟಿಗಳಿಗೆ ಒಂದು ಮಂತ್ರಿಗಳು ಬೇಕು ಅಂತ ಹೇಳಿರುವಂಥದ್ದು. ಅಲ್ಲ, ಬೇಕಾ ಬೇಡವಾ? ಅಲ್ಲ, ಬೇಕು. ವಿಷಯ ಹೇಳ್ತೀನಿ. 2-3 ಸಂಗತಿಗಳನ್ನ ನೀವು ಮೊನ್ನೆಯಿಂದ 3-4 ಪ್ರಮುಖರ ಹೇಳಿಕೆಗಳನ್ನು ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ, ಉದಾಹರಣೆಗೆ MB ಪಾಟೀಲ್ ಅವರದ್ದು ಹೇಳಿಕೆ ಅಬ್ಸರ್ವ್ ಮಾಡಿ. ಅವ್ರಿಗೆ ಅವರ ಎಲ್ಲ ಮಾತುಗಳು, ಅವರು ಮಾತನಾಡ್ತಿರ್ತಕ್ಕಂಥದ್ದು ನೋಡಿದ್ರೆ ಅವರ ಡಿಮ್ಯಾಂಡ್ ಏನಂದರೆ ಜಲಸಂಪನ್ಮೂಲ ಖಾತೆ ಬೇಕು ಅಂತಕ್ಕಂಥ ಇಂಡೈರೆಕ್ಟ್ ಆಗಿ ಅದಕ್ಕೆ ಟಾರ್ಗೆಟ್ ಮಾಡ್ತಕ್ಕಂಥ ರೀತಿ ಒಳಗಡೆ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿರೋವಂಥದ್ದು.
ಹಾಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಮಂತ್ರಿ ಬೇಕು ಅಂತೇಳಿ ಅವರು ಟಾರ್ಗೆಟ್ ನೋಡಿ ಬಜರಂಗ್ ದಳವನ್ನ RSS ಅನ್ನ ಪ್ರತಿಯೊಂದನ್ನು ನಾನು ಕ್ರಮ ತಗೊಳ್ತೀವಿ ಅಂತಂದ್ರೆ ಯಾಕೆ ಇದನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ದೇರ್ ಇಂಟೆಂಡ್ ಅನ್ನ ಹೈಕಮಾಂಡ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಡಿಲೇ ಆಫ್ ದಿಸ್ ಅಲೋಕೇಶನ್ ಆಫ್ ಪೋರ್ಟ್ಫೋಲಿಯೋ ಇದೆಯಲ್ಲ, ಆ ಪೋರ್ಟ್ಫೋಲಿಯೋ ಅಲೋಕೇಶನ್ ಮಾಡದೇ ಇರೋ ಕಾರಣಕ್ಕೋಸ್ಕರ ಈ ಥರ ಕನಸುಗಳನ್ನ ಕಂಡಂಥ ಇಂಥ ಖಾತೆ ಬೇಕು ಅಂತಿದ್ದವರೇ ಈ ಹೊಯ್ಲಾಟದಲ್ಲಿ ಇರುವಂಥ ಸಂದರ್ಭ. ಹಂಗಾಗಿ ಒಂದು ಡಿಲೇ. ಎರಡನೇದು ತಾವು ಕೇಳಿರೋದಂಥದ್ದು ವ್ಯಾಲಿಡ್ ಪಾಯಿಂಟು. ರಮೇಶ್ ಬಾಬು ಅವರು ಅದನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು ತಪ್ಪಾಗಿ ಅರ್ಥೈಸ್ಕೊಳ್ತದ್ದು. ಇದರಲ್ಲೇನು ಪ್ರಿಯಾಗಟಿವ್ ಆಫ್ ದಿ ಕ್ಯಾಬಿನೆಟ್, ಅದು ಒಂದ್ಸತಿ ಕ್ಯಾಬಿನೆಟ್ ಫಾರ್ಮೇಷನ್ ಆದರೆ ದ ಎಂಟೈರ್ ಪ್ರಾಪರ್ಟಿ ಆಫ್ ದಿ ಕ್ಯಾಬಿನೆಟ್ ಹ್ಯಾವ್ ಟೇಕನ್ ಎನಿ ಡಿಸಿಷನ್ ಮಾಡ್ಬೋದಾಗಿತ್ತು. ಇಲ್ಲಿ ಪ್ರಶ್ನೆ ಬಂದಂಥದ್ದು ಏನಪ್ಪ ಅಂತಂತಂದರೆ, ಏನು ಈ ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ, ಆ ಗ್ಯಾರಂಟಿಗಳನ್ನ ಹೋಮ್ವರ್ಕ್ ಮಾಡಿದೆ. ಒಬ್ಬ ಸೆಫಾಲಜಿಸ್ಟ್ ತಂದು ಕೊಟ್ಬಿಟ್ಟು ನಿಮ್ಮನ್ನು ಎಲೆಕ್ಷನ್ ಗೆಲ್ಲಿಸ್ತೀನಿ ಅಂತ ಕೊಟ್ಟಿದ್ದ ಫೈಲನ್ನು ಕೊಟ್ಬಿಟ್ಟು ಹಿಂದೆ ಮುಂದೆ ನೋಡಿದೆ. ಅದರದ್ದು ನೀವು ಭಾಳ ಸೂಕ್ತವಾದಂಥ ಪ್ರಶ್ನೆ ಕೇಳಿದ್ರಿ. ಇದರದ್ದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸು, ಕರ್ನಾಟಕಕ್ಕೆ ಆಗ್ತಕ್ಕಂಥ ಅದರದ್ದು ಮುಂದಿನ ಪರಿಣಾಮಗಳನ್ನು ಅದ್ರ ಬಗ್ಗೆನೂ ತಾವು ಒಬ್ಬ ಮಾಧ್ಯಮದವರಾಗಿ ನೀವು ಅದನ್ನು ಭಾಳ ಕೇಳಿದ್ರಿ, ಪ್ರಶ್ನೆಯನ್ನು ಕೇಳಿದ್ರಿ. ಇಲ್ಲಿರ್ತಕ್ಕಂಥ ಪಾಯಿಂಟು ಅಂತಂತಂದರೆ, ಈ 5 ಗ್ಯಾರಂಟಿಯನ್ನು ಮಾಡ್ಬೇಕಾದ್ರೆ ಒಂದು 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 ಪೊಲಿಟಿಕಲ್ ಪಾರ್ಟಿಗೆ ನಾವು ಮ್ಯಾನಿಫೆಸ್ಟೋನ ತಂದಿವಿ. ಒಂದು 3 ತಿಂಗಳು ಎಕ್ಸಸೈಸ್ ಮಾಡಿದ್ವಿ ನಾವು. ಹತ್ತತ್ರ ಒಂದು 75 ಲಕ್ಷ ಜನರನ್ನ ಭೇಟಿ ಮಾಡೋ ಅಂಥದ್ದು ಯಾವ್ದು ಎಕ್ಸಿಕ್ಯೂಟ್ ಮಾಡ್ಬೋದು, ಯಾವ್ದು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಅಂತ ಒಂದು ಅಂಶವನ್ನು ತಾವು ನೋಡಬೇಕು. ಕೇಂದ್ರದ ನಮ್ಮ ಮಂತ್ರಿ ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ದರು. ಈ ಸಂದರ್ಭದಲ್ಲಿ ಅವರೊಂದು ಪಾಯಿಂಟನ್ನು ಹೇಳಿದರು. ನೋಡಿ, ಇದನ್ನು ಎಕ್ಸಿಕ್ಯೂಷನ್ ಮಾಡಬೇಕು ಅಂದರೆ ಹತ್ತತ್ರ 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ಬೇಕಾಗ್ಬೋದು, ಒಟ್ಟು ಬೇಕಾಗ್ಬೋದು ಅಂತ. ಈ 1 ಲಕ್ಷ ಕೋಟಿ ರೂಪಾಯಿ ಇವತ್ತಿನ ಕಾಲಘಟ್ಟದೊಳಗಡೆ ನಮ್ಮ ಹತ್ರ ಸಮರ್ಥಿದಿಲ್ವಾ ನೀವು? ಒಂದು 30% ಲೇಔಟ್ 3 ಲಕ್ಷ ಕೋಟಿ. ನೀವು ಹೇಳೋ ಪ್ರಕಾರ ಈಗ ಸಿದ್ದರಾಮಯ್ಯನವರೇ ಹೇಳಿದ್ರು 50,000 ಕೋಟಿ. ಇದಕ್ಕೂ ಮುಂಚೆ ಕೆಲವೊಂದಷ್ಟು ಕನ್ಸರ್ವೇಟಿವ್ ಎಸ್ಟಿಮೇಟ್ಗಳು ಬಂತು 45,000 ಕೋಟಿ. ಇನ್ನೊಬ್ರು ಪ್ರೋ ಕಾಂಗ್ರೆಸ್ ಅವರೇ ಒಬ್ಬರು ವ್ಯಕ್ತಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ಅರೌಂಡ್ 80 to 82,000 crore. ಅಂದ್ರೆ ಒಬ್ಬೊಬ್ರು ದೃಷ್ಟಿಕೋನ ಅವ್ರ ಕ್ಯಾಲ್ಕುಲೇಷನ್ ಮೆಥಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿದ್ದರಾಮಯ್ಯನವರು 50,000 ಸಾಮಾನ್ಯವಾಗಿ ಈ ತರದ ರಾಜಕೀಯ ಅನುಭವ ಇರತಕ್ಕಂಥದ್ದು ಏನಂದ್ರೆ, ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್ ಅನ್ನು ತರಬೇಕಾದ್ರೆ ಅದೊಂದು ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಮಾಡಿ, ಆ ಪೈಲಟ್ ಪ್ರಾಜೆಕ್ಟ್ ನ ಆಧಾರದ ಮೇಲೆ ಒಂದು 2-3 ಜಿಲ್ಲೆಯಲ್ಲಿ ಎಕ್ಸಿಕ್ಯೂಷನ್ ಮಾಡಿ ಅದರದ್ದು ಆಧಾರದ ಔಟ್ಕಮ್ಸ್ ಮೇಲೆ ಅದನ್ನ ಮಾಡ್ತಕ್ಕಂಥದ್ದು. ಧಾವಂತ ಅಧಿಕಾರವನ್ನ ಪಡಿಬೇಕು ಅಂತ ಧಾವಂತದಲ್ಲಿ ಮಣ್ಣೆರ್ಚತಕ್ಕಂಥ ಇವತ್ತು ನಿಮ್ಗೆ ನಾನು ಇವಾಗ ಕೇಳ್ತೀನಿ ಕೇಳಿ. ನಾನು ಇವಾಗ ರಮೇಶ್ ಬಾಬು ಅವ್ರಿಗೆ ಹೋಗಿ ಕೇಳಿದ್ರೆ, ಸರ್ ಏನ್ ಸರ್ ನೀವು ಮ್ಯಾನಿಫೆಸ್ಟೋನಲ್ಲಿ ಹಿಂಗ್ ಮಾಡಿದ್ರಿ ಅಂತ. ಇಟ್ಸ್ ಅ ವಿನ್ನಿಂಗ್ ಮ್ಯಾನಿಫೆಸ್ಟೋ. ಅವ್ರು ಅದನ್ನ ಗೆದ್ಬಿಟ್ಟಿದ್ದಾರೆ, ಅದನ್ನ ಹಿಡ್ಕೊಂಡು ಅವ್ರು ಗೆದ್ದಿದ್ದಾರೆ. ಸೊ ಗೆದ್ದವ್ರನ್ನ ಜಾಸ್ತಿ ಪ್ರಶ್ನೆ ಕೇಳೋದಕ್ಕೆ ಅಂದ್ರೆ ಹೆಂಗ್ ಗೆದ್ರಿ ಅಂತ ಕೇಳೋದಕ್ಕೆ ಆಗೋದಿಲ್ಲ. ಗೆದ್ದಾದ್ಮೇಲೆ ಏನ್ ಮಾಡ್ತೀರಿ ಅಂತ ಕೇಳೋಣ. ನಾನು ಅದನ್ನ ಕೇಳ್ತಾನೆ ಇಲ್ಲ. ಹೆಂಗ್ ಗೆದ್ರಿ ನೋಡಿ, ನಾನು ಅದನ್ನ ಡಿನೇ ಮಾಡ್ತಾ ಇಲ್ಲ. ನೋಡಿ, ಅವ್ರು ಹೇಳಿರ್ತಕ್ಕಂಥ ಘೋಷಣೆಗಳನ್ನ ಗ್ಯಾರಂಟಿಗಳ ಮೇಲೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಕರ್ನಾಟಕ ಜನ ದೊಡ್ಡ ಪ್ರಮಾಣದಲ್ಲಿ ಅವ್ರು ಹೇಳಿದ್ರು 30 ವರ್ಷ ಆದ್ಮೇಲೆ 135 + 3 ಅಂತ ಏನ್ ಸಂಖ್ಯೆ ಕೂಡ ರಮೇಶ್ ಬಾಬು ಅವರು ಹೇಳಿದ್ರು. ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಇದನ್ನು ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ನೀವು ಹೇಳಿದಂಥದ್ದು ಆ ಒಂದು ಫ್ರೇಸ್ ಇತ್ತಲ್ಲ, ಎಲ್ಲ ಕಡೆ ಭಾಷಣ ಮಾಡಿದಂಥ DK ಶಿವಕುಮಾರ್ ಎಂತ ಹೇಳಿದ್ರು ಅವರು? ಅತ್ತೆ ಮನೆ, ಸೊಸೆ ಮನೆ, ಧರ್ಮಸ್ಥಳ, ಅದರಿಂದ ಹಿಡಿದು ತಾವು ಬಹಳ ಸ್ಪಷ್ಟವಾಗಿ ಕೇಳಿದೆ 10 kg + 5 kg. ಈ ನೋಟಿಫಿಕೇಶನ್ ಅಲ್ಲಿ ರಮೇಶ್ ಬಾಬು ಅವರು ಹೇಳ್ಬೇಕು ನಮಗೆ, ನೀವು ಈ ಸ್ಪೆಸಿಫಿಕ್ ನೋಟಿಫಿಕೇಶನ್ ಉಂಟಾ? ಜನರುಗಳು ಯಾಕೆ ಮೀಟರ್ ರೀಡಿಂಗ್ ಹೊಡಿತಾ ಇದ್ದಾನೆ? ಯಾಕೆ ಜನ ಡಿನೇ ಮಾಡ್ತಿದ್ರೆ ಟಿಕೆಟ್ ತಗೊಳಕ್ಕೆ ಮಾಡ್ತಾ ಇದ್ದಾರೆ? ಇವರ ಒಂದು ರಾಜಕಾರಣದ ಒಂದು ಇಚ್ಛೆಗೋಸ್ಕರ ಇವ್ರು ಕೊಟ್ಟಂತ ಘೋಷಣೆ ಕಾರಣಕ್ಕೆ ಯಾರೋ ಸಾಮಾನ್ಯ ಜನನು ಪರಿತಪಿಸ್ತಾರೆ, ಅಧಿಕಾರಿನೂ ನೋಡಿ. ಈಗ ಜನರಿಗೆ ಗೊಂದಲ ಇದೆ ಆಯ್ತಾ. ಎಲ್ರು ಹೋಗಿ ಮುಖ್ಯಮಂತ್ರಿ ಮನೆ ಮುಂದೆ ನಿಂತ್ಕೊಳಕ್ಕಾಗತ್ತಾ? ಎಲ್ಲ ನಿಯೋಗಗಳನ್ನ ಕರ್ಕೊಂಡ್ರೆ ಎಲ್ರು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಕ್ಕಾಗತ್ತಾ? ಇದಕ್ಕೆ ಅಂತ ಸಚಿವರಿದ್ರೆ ಇವತ್ತು 10 ಜನ ಇದ್ದಾರೆ. ರಮೇಶ್ ಬಾಬು ಅವ್ರು ಹೇಳ್ತಿರೋದು ತಾಂತ್ರಿಕವಾಗಿ ಹೀಸ್ ಸ್ಪಾಟ್ ಆನ್, ಹೀಸ್ ರೈಟ್. 10 ಜನ ಸಚಿವರಿದ್ದಾರೆ ಅಂತ ಹೇಳ್ತಾರೆ, ಹೌದು ಇದ್ದಾರೆ. ಬಟ್ ಯಾರು ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಯಾರ ಮುಂದೆ ಪ್ರಶ್ನೆ ಕೇಳಬೇಕು? ಹೇಳ್ತಕ್ಕಂಥದ್ದು ಇಷ್ಟು ಮಹತ್ತರವಾದಂತ 5 ದೊಡ್ಡ ಘೋಷಣೆಗಳಿದ್ದಂತ ಸಂದರ್ಭದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಒಂದು ಹೋಮ್ ವರ್ಕ್ ಇರುತ್ತೆ, ಒಂದು ಹೋಮ್ ವರ್ಕ್ ಅಂತ ಇರುತ್ತೆ. ನಾವು ಇದನ್ನ ಹೇಳಕ್ಕೂ ಮುಂಚೆ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಒಂದು ಹೋಮ್ ವರ್ಕ್ ಇರುತ್ತೆ. ನೀವು ಒಂದು ವಿಷಯ ಹೇಳ್ತೀನಿ, ನೀವು ಹೇಳಿದಂತ ಪಾಯಿಂಟ್ ಏನು? ಗೆದ್ದ ಕೂಡಲೇ ಮೊದಲ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ ನೀವು ಮೊದಲನಾಗೆ. ನಮ್ಗೇನು ಇನ್ ಪ್ರಿನ್ಸಿಪಲ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅಲ್ಲ, ಹೇಳ್ತೀನಿ. ಅನೇಕ ರಾಜ್ಯಗಳಲ್ಲಿ ಇದೇ ತರ ಹೇಳಿದ್ರು. ಈಗ ರಾಜಸ್ಥಾನದಲ್ಲಿ ಮಾಡಿದ್ರು, ಛತ್ತೀಸ್ಗಢದಲ್ಲಿ ಮಾಡಿದ್ರು. 3.5 ತಿಂಗಳು 4 ತಿಂಗಳು ಮಾಡಿದ್ರು, 5ನೇ ತಿಂಗಳು ಕ್ಯಾಪಿಂಗ್ ಹಾಕಿದ್ರು. ಇಲ್ಲೂ ಕ್ಯಾಪಿಂಗು
ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅಂದ್ರೆ 3,000 ರೂಪಾಯಿ ಯಾರಿಗೆ? ಗ್ರಾಜ್ಯುಯೇಟ್ಸ್, ಪದವೀಧರಿಗೆ. ನೀವು ಯಾವತ್ತಾರು ನಿಮ್ಮ ಭಾಷಣದಲ್ಲೇ ಈಗ ಈ ವರ್ಷ ತೇರ್ಗಡೆ ಆಗ್ತಕ್ಕಂಥ ಪದವೀಧರಿಗೆ ಅಂತ ಹೇಳಿದ್ರ? ಏಜ್ ಲಿಮಿಟ್ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ. ಹತ್ರ ಕಳೆದ ಬಾರಿಯ ಪದವೀಧರರ ಸಂಖ್ಯೆ ಈಗ ರಾಜ್ಯದಲ್ಲಿ ಆಚೆ ಬಂದಿರತಕ್ಕಂಥದ್ದು 6 ಲಕ್ಷದ ಅಥವಾ 7 ಲಕ್ಷ ಜನ ಪದವೀಧರ ಆಚೆ ಬಂದಿದ್ದಾರೆ. ಅರೆ ಮಿಕ್ಕಿದವ್ರ ಕಥೆ ಏನು? ನೀವು ಎಷ್ಟೆಲ್ಲ ಪಜಲ್ ಮಾಡಿದ್ದೀರಾ ನೀವು? ಅಲ್ಲ, ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿಲ್ಲ. ಈ ರಾಜ್ಯದ ಅತಿ ಕಡಿಮೆ ನಿರುದ್ಯೋಗ ಇರುವಂತ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಒಂದು ತಕ್ಕಮಟ್ಟಿಗೆ ಬಚಾವ್ ಅನ್ಬೋದು ನಾವು ಆರ್ಥಿಕ ಹೊರೆಯ ವಿಷಯದಲ್ಲಿ. ದರ್ಸ್ ಓನ್ಲಿ ಅರೌಂಡ್ 2.6-2.7% ಅನ್ಎಂಪ್ಲಾಯ್ಮೆಂಟ್ ರೇಟ್ ಕರ್ನಾಟಕದಲ್ಲಿ. ವಿ ಆರ್ ಅಮಂಗ್ಸ್ ದ ಲೋಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಆ ತರದ ರಾಜ್ಯ ನಮ್ದು. ಅಲ್ಲಿಗೆ ಅವ್ರಿಗೆ ಒಂದು ರೀತಿಯಲ್ಲಿ ಹೊರೆ ಅನ್ನೋದು ಕಡಿಮೆ ಆಗ್ಬೋದು. ಆದ್ರೆ ನಾನು ಕೇಳೋದು, ಸರ್ ಯಾವ ಅಕಾಡೆಮಿಕ್ ಇಯರ್ ಪ್ರಶ್ನೆ ಕೇಳೋದು. ಈಗ ಒಂದು ಕೆಲಸ ಸಿಕ್ತು ಅವನ್ಗೆ, 6 ತಿಂಗಳಾದ್ಮೇಲೆ ಅವನನ್ನ ಈಗ ಎಲ್ಲ ಜಾಬ್ ಲೇ ಆಫ್ ಗಳು ಲೆಫ್ಟ್ ರೈಟ್ ಸೆಂಟರ್ ಆಗ್ತಿದಾವೆ, ಅವ್ನ್ ಕೆಲಸ ಕಳ್ಕೊಂಡ. ಡಸ್ ಹಿ ಕ್ವಾಲಿಫೈ? ನಾನು ಯಾರನ್ನ ಕೇಳಬೇಕಿದೆ? ನೀವು ಕೇಳ್ತಿರೋದು ಕರೆಕ್ಟ್ ಇದೆ. ಯಾರ್ಯಾರು ಕೇಳಬೇಕಲ್ಲ, ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕಲ್ಲ. ಯಾರ್ಯಾರು ನಾವು ಕೇಳ್ತಿರೋದು. ಅದಕ್ಕೆ ನಾವು ಹೇಳ್ತಾ ಇರೋದು ಸಂಪುಟ ರಚನೆ ಯಾಕೆ ಇಂಪಾರ್ಟೆಂಟ್, ಇದಕ್ಕೆ ಇಂಪಾರ್ಟೆಂಟ್. ಸ್ಪೆಸಿಫಿಕ್ಸ್ ಬೇಕು ಸರ್ ನಮ್ಗೆ, ನಿರ್ದಿಷ್ಟವಾದ ಮಾಹಿತಿ. ಈ ಯಾವ ಸಂಪುಟಗಳು ಈಗೇನು ಗ್ಯಾರಂಟಿಗಳಿಗಿರೋ ಸಂಪುಟಗಳಿಗೆ ಬಹಳ ಆಸಕ್ತಿ ಏನು ಬೇರೆ ಮಂತ್ರಿಗಳಿಗಿಲ್ಲ. ಈ ಏನು ನೀವೇನು ಉಲ್ಲೇಖ ಮಾಡ್ತಾ ಇದೀರಲ್ಲ, ಈ 5 ಗ್ಯಾರಂಟಿ ಕೊಡುವಂತ ಸಂಪುಟಗಳಿದಾವಲ್ಲ, ಅದಕ್ಕಿಂತ ಈ ಸಂಪುಟಗಳಿಗಿಂತ ಆದ್ಯತೆ ಇರುವಂತದ್ದು ಬೇರೆ ಸಂಪುಟ. ಅವರೆಲ್ಲ ಇಚ್ಛೆ ತೋರಿಸ್ಕೊಳ್ತಾ ಇರೋದು ಯಾವ್ದು ಸಂಪುಟ ಬೇಕು ಅಂತೇಳಿ. ಎಲ್ಲರಿಗೂ ಯಾವ್ದು ಬೇಕು ಅಂತ ಕೇಳ್ತಿದ್ದಾರೆ. ಯಾವ್ದು ಕೇಳ್ತಿದ್ದಾರೆ? ಜಲಸಂಪನ್ಮೂಲ ಬೇಕು ಅಂತ ಕೇಳ್ತಿದ್ದಾರೆ. ಅಲ್ಲ, ಎಲ್ರಿಗೂ ಕೊಡಕ್ಕಾಗಲ್ಲ. ಖಾತೆ ಕಚ್ಚಾಟ ಬೇರೆ. ಅಪ್ಪ ಫಸ್ಟ್ ಖಾತೆ ಕೊಟ್ಬಿಡಿ, ಅದಾದ್ಮೇಲೆ ಯಾರಿಗ ಅಸಮಾಧಾನ, ಯಾರ ಅಸಮಾಧಾನ. ಇಲ್ಲಿ ನೋಡಿ ಸರ್, ನೀವು ತುಂಬಾ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನ ರಮೇಶ್ ಬಾಬು ಅವ್ರಿಗೆ ಹೇಳಿದ್ರಿ. KSRTC ಹೇಗೆ ನಡೀತಿದೆ ಕರ್ನಾಟಕದಲ್ಲಿ ಅಂತ ಗೊತ್ತಿದೆ. ಅವ್ರಿಗೆ ಡೀಸೆಲ್ ಆಗುವಷ್ಟು ಉತ್ಪಾದನೆ ಅವ್ರು ಮಾಡ್ತಿದ್ರೆ, ಸಂಬಳ ಸರ್ಕಾರ ಕೊಡ್ತಾ ಇರ್ತಕ್ಕಂಥ. ಎಲ್ಲಿಗೆ ನಾವು ತಲುಪ್ತೀವಿ ನಾವೀಗ? ಅಟ್ಲೀಸ್ಟ್ ಇವ್ರು ಹೇಳ್ಬೇಕಲ್ಲ. ಅಲ್ಲ, ಅದನ್ನೇ ಈಗ ವರ್ಕೌಟ್ ಆಗ್ಬೇಕಲ್ಲ. ಈ ಕಂಡೀಷನ್ಸ್ ಬಂದ್ರೆ ನಮ್ಮ ರಮೇಶ್ ಬಾಬು ಅವ್ರು ಹೇಳಿದ್ರೆ ಬಹಳ ಖುಷಿಯಾಗಿದೆ ಅಂತ ಗೊತ್ತುಂಟಾ? ಹೇಳ 3,14 ಕೋಟಿಯಿಂದ 3,52 ಕೋಟಿಗೆ ನಾವು ನಮ್ಮ ಬಡ್ಜೆಟ್ ಗಾತ್ರವನ್ನ ರೀಅಪ್ರೋಪ್ರಿಯೇಷನ್ ಮಾಡ್ತೀನಿ ಅಂದ್ರಲ್ಲ, ಬಹಳ ಸಂತೋಷ. 30-40 ಸಾವಿರ ಕೋಟಿ ರೀಅಪ್ರೋಪ್ರಿಯೇಷನ್ ಮಾಡ್ತಾರೆ ಕಾಂಗ್ರೆಸ್ಸಿಗರು ಅಂತಂದ್ರೆ ದೊಡ್ಡ ಮ್ಯಾಜಿಕ್ ಏನೆ ಅಲ್ಲ. ಇಟ್ಸ್ ಅರೌಂಡ್ 10%, ಮೋರ್ ದನ್ 10%, ಜಸ್ಟ್ ಅ ಲಿಟಲ್ ಮೋರ್ ದನ್. ರಾಜಗೌಡ್ರೆ, ಸಂಪುಟ ರಚನೆ ನೀವು ಸಮ್ಮಿಶ್ರಕ್ಕೆ ಬಂದಾಗ್ಲೂ ನಿಮ್ಮ ಕೈಯಲ್ಲಿ ಇದ್ದಿದ್ದು ಬಹಳ ಕಡಿಮೆ ಸೀಟ್ಗಳು. ಅವತ್ತು ನೀವು ಕೂಡ ಬಹಳ ಕಷ್ಟ ಅನುಭವಿಸಿದ್ರಿ. ಅಂದ್ರೆ ಸಂಪುಟ ರಚನೆಯ ಕಷ್ಟಗಳನ್ನ ತಿಳ್ಕೊಂಡಿರುವಂತವ್ರು ನೀವು ಇವತ್ತು ಈ ಪ್ರಕ್ರಿಯೆ ನೋಡ್ತಿದ್ದೀರಲ್ಲ. ಇನ್ನು ಡಿಸಿಷನ್ ಬಂದಿಲ್ಲ, 10 ಜನ ಸ್ವೇರಿನ್ ಆಗೋದ್ರು, ಆದ್ರೆ ಖಾತೆ ಯಾವುದು ಅಂತ ಗೊತ್ತಿಲ್ಲ. ನಿಮ್ಮ ವಿಶ್ಲೇಷಣೆ ಏನು? ಒಬ್ಬ ರಾಜಕಾರಣಿಯಾಗಿ ನೀವೇಗ್ ನೋಡ್ತೀರಿ ಬೆಳವಣಿಗೆನ? ಖಾತೆ ಹಂಚಿಕೆ ವಿಚಾರ ಈಗ ಯಾವಾಗ ಒಂದು ಹಾಟ್ ಆಗುತ್ತೆ, ಕೆಳಗಡೆ ಬೆಂಕಿ ಬಿದ್ದಾಗ ಬಾಯ್ಲ್ ಆಗುತ್ತೆ. ಸೊ ಇವತ್ತು ಇವ್ರು ಕೊಟ್ಟಂತ ಗ್ಯಾರಂಟೀಸ್ ಇಲ್ಲ, ಯಾರ್ ಕೆಳಗ್ ಬೆಂಕಿ ಬಿತ್ತು ಅಂತ ಸರ್ಕಾರದ ಕೆಳಗ್ ಬೆಂಕಿ ಬಿದ್ದೈತೆ ಸ್ವಾಮಿ, ಹಾಟ್ ಆಗಿದೆ. ಅಂದ್ರೆ ನೀವು ಈ ಚರ್ಚೆಗೆಲ್ಲ ಕರಿತಾ ಇದ್ರಿ. ಇವಾಗ ಎಲ್ಲಿ ಇವತ್ತು ಬೆಳಗ್ಗೆ ಒಂದು ಮಾಧ್ಯಮದಲ್ಲಿ ತೋರಿಸಿದ್ರು, ಯಾರೋ ಒಬ್ಬ KEB ಬಿಲ್ ಕೇಳಕ್ ಹೋದವ್ರಿಗೆ ಕಪಾಳ ಕೊಡ್ತಿದ್ರು. ಇನ್ನೊಂದ್ ಕಡೆ ಯಾವ್ದೋ ಒಂದು ಅಜ್ಜಿ, ನಾನು ಬಸ್ ರೊಕ್ಕ ಕೊಡಂಗಿಲ್ರಿ, ನಾನ್ ದುಡ್ಡು ಕೊಡಲ್ಲ. ಯಾಕೆ ಆ ಪ್ರಶ್ನೆ ಬಂತು ಅಂದ್ರೆ, ಇವಾಗ ನೀವ್ ಹೇಳ್ತಾ ಇದ್ರಲ್ಲ ಸಂಪುಟ ವಿಸ್ತರಣೆ ಆಗಿಲ್ಲ, ಯಾಕೆ ಹೇಳ್ತಾ ಇದ್ದೀರಿ? ರಚನೆನೇ ಆಗಿಲ್ಲ, ವಿಸ್ತರಣೆ ಆಮೇಲೆ ರಚನೆನೇ ಆಗಿಲ್ಲ, ಆದ್ರೆ ಖಾತೆ ಕೊಟ್ಟಿಲ್ಲ. ಅದನ್ನೇ ವಿಸ್ತರಣೆ ಅಂತ ಹೇಳೋದು ನಾವು. ಖಾತೆ ಯಾರ್ಯಾರು ಕೊಡ್ಬೇಕು ಅದು ಕೊಟ್ಟಾಗೆ ತಾನೇ ವಿಸ್ತರಣೆ. ಅಲ್ಲ, ವಿಸ್ತರಣೆ ಅನ್ನೋದು ಹತ್ತಿರೋದು ಇನ್ನೂ 20 ಹೋಗಿ 34 ತನಕ ಹೋಗ್ಬೋದು. 136 ಜನ ಆಯ್ಕೆ ಮಾಡಿದ್ದಾರೆ ಜನ, ಎಲ್ಲ MLAs. ಯಾರು ಮಿನಿಸ್ಟರ್ ಆಗ್ಬೋದು ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಸೊ ಆ ಪ್ರಕ್ರಿಯೆನ ಏನಂತೀವಿ ನಾವು? ಸಂಪುಟ ವಿಸ್ತರಣೆ ಅಂತ. ಆಯ್ತಾ? ಓಕೆ. ಆ ವಿಸ್ತರಣೆ ಆಗದೆ ಇದ್ದಂತ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ರೈಸ್ ಆಗಿದೆ. ಇವ್ರು ಕೊಟ್ಟಂತ ಮ್ಯಾನಿಫೆಸ್ಟೋಗಳು BJP ಅವರು ಹೇಳಿದ್ರು. ಮೋದಿ ಅವರು ಲಾಸ್ಟ್ ಬಾರಿ MP ಎಲೆಕ್ಷನ್ ಅಲ್ಲಿ 1 ಲಕ್ಷದವರೆಗೂ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಮಾಡಲಿಲ್ಲ. ಇವರು ಇವತ್ತು ಕೊಟ್ಟಿದ್ದಾರೆ ಮ್ಯಾನಿಫೆಸ್ಟೋಲಿ, ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಮನೆಯೊಡತಿಗೆ 2,000, 3,000, 1,500, 200 ಯೂನಿಟ್, ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹಾಕೊಂಡ್ರೆ ಅದೇ 1,25,000 ಕೋಟಿ ದಾಟುತ್ತೆ. ಅವ್ರು 1 ಲಕ್ಷ ಅಂದ್ರೂ ನೀವು 25,000 ಸೇರಿಸ್ತೀರಿ. ನೀವೇ ಲೆಕ್ಕ ಹಾಕೊಳ್ಳಿ. ಅಲ್ಲ, ಲೆಕ್ಕದಲ್ಲಿ ಇದೊಂಥರ ದೃಷ್ಟಿಕೋನ ತರ. ರಾಜಗೌಡ್ರೆ, ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ, ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಡಿಸೈಡ್ ಮಾಡ್ತಾ ಇದೆ ಇದು. ಅಲ್ಲಿಗೆ 2,68,00,000 ಜನ ಮಹಿಳೆಯರಿದ್ದಾರೆ. 1.25 ಕೋಟಿ ಅಂದ್ರೆ 50%, 1.25 ಕೋಟಿ ಜನ ಹೆಣ್ಮಕ್ಳು ಪ್ರತಿದಿನ 100 ರೂಪೀಸ್ ಲೆಕ್ಕಕ್ಕೆ ಓಡಾಡಿದ್ರೆ ಎಷ್ಟಾಯ್ತು ನಿಮಗೆ?
100 rupees ಓಡಾಡಲ್ಲ ಗೌಡ್ರೆ. ನೀವು ಕನ್ಸರ್ವೇಟಿವ್ ಆಗಿ ಇಟ್ಕೊಂಡ್ರೆ 50 ರೂಪಾಯಿ ಇಟ್ಕೊಳ್ಳಿ. ಅಲ್ಲ ಖರ್ಗೆ ಅವ್ರು ಹೇಳ್ತಾರೆ ನೀವು ಇಲ್ಲಿಂದ ಬಾಂಬೆಗೆ ಹೋಗಿ. ಹಂಗಾಗಲ್ ಬಿಡಿ, ಇದು ಬರೀ ಕರ್ನಾಟಕ ಮಾತ್ರ, ಅದು ರೆಡ್ ಬಸ್ ಮಾತ್ರ. ನೋಡಿ ಅವ್ರು ಹೇಳಿದ್ದು, ಈಗ ಇದನ್ನ ನೀವು ಹೇಳ್ತಾ ಇದ್ದೀರಿ, ಮೊದಲು ನಿಮ್ ಭಾಷಣದಲ್ಲಿ ಯಾವ್ದೂ ಆಗ್ಲಿಲ್ಲ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಒಬ್ರು ಕರೆಂಟ್ ಬಿಲ್ ಕಟ್ಟಬೇಡಿ, ಅದೇನ್ ಬರ್ತದ್ ಬರ್ಲಿ ನಾನು ನೋಡ್ಕೊಂತೀನಿ June 1 ಇಂದ ಆಚೆಗೆ ಹೇಳಿದ್ರು ಇಲ್ವಾ? ನೋಡಿ, ಇದ್ರೆ ಕ್ಲಿಪ್ಸ್ ಇದ್ರೆ ಅಣ್ಣಂಗೆ ತೋರಿಸಿ, ರಮೇಶ್ ಬಾಬು ಅವ್ರು ನೋಡ್ಲಿ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಯಾಕಂದ್ರೆ ಅವ್ರು ಮಾತಾಡಿರೋದೇ ನಾವ್ ಹೇಳ್ತಾ ಇರೋದು, ನಾವೇನ್ ಸ್ವಂತವಾಗಿ ಅಲ್ಲ. ಈಗ ಅಲ್ಲೊಂದು ಚಿಕ್ಕ, ಅಲ್ಲಿ ಮಾತಲ್ಲಿ ಒಂದು ಚಿಕ್ಕ ಸ್ಟಾರ್ ಇತ್ತು ರಾಜುಗೌಡ್ರೆ. ಆ ಸ್ಟಾರ್ ಏನ್ ಗೊತ್ತಾ? ಕಂಡೀಷನ್ ಸಪ್ಲೈ. ಮಾತಲ್ಲಿ ಹೇಳಿಲ್ವಲ್ಲ ನೋಡಿ, ಜನ ನಿಮ್ಮನ್ನ ಆಯ್ಕೆ ಮಾಡಿರೋದು. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ಮಹೇಶ್ ಜಿ, ಕೇಳಿದೀವಿ ನಾವು ಈ ಮಾತು ಡಿ ಕೆ ಶಿವಕುಮಾರ್ ಅವ್ರ ಮಾತು. ಅಲ್ಲಿಂದ ಆಚೆಗೆ ಬನ್ನಿ, ನೀವ್ ಹೇಳಿದ್ರಿ ಏನೋ ಅದಕ್ಕೆ ಕ್ಯಾಪ್ ಹಾಕಿದ್ದಾರೆ 500 ಯೂನಿಟ್. ಅಲ್ಲ, ಅದು ಬಾಯ್ ತಪ್ಪ ಹೇಳಿರೋದು ಬಿಡಿ, ಪಾಪ ಬಾಯ್ ತಪ್ಪ ಹೇಳಿ. ನಾವು ಲೆಟ್ಸ್ ನಾಟ್ ಗೆಟ್ ಡೌನ್, ಬಾಯ್ ತಪ್ಪ ಹೇಳಿರೋದು. ಅದು 200 ಯೂನಿಟ್, ಅದು 200 ಯೂನಿಟ್ ಅಂತ ಕರೆಂಟ್ ಫ್ರೀ ಅಂತ ಕೊಡ್ತಾ ಇದ್ದೀರಿ. ಬಹುಶಃ ಸಣ್ಣ ಮನೆಗಳಲ್ಲಿ ಒಂದು ಏನ್ ಮಾಡಿರ್ತಾರೆ, ಒಂದು 50 ರಿಂದ 60 ಯೂನಿಟ್ ವೆಚ್ಚ ಮಾಡ್ತಾ ಇರ್ತಾರೆ ನಾರ್ಮಲ್ ಬಿಲ್ ಕಟ್ಟುವಾಗ. ಬಹುಶಃ ಈ ಸ್ಕೀಮ್ ಕೊಟ್ಟ ಮೇಲೆ ನಿಜವಾಗ್ಲೂ ಮನೆಗೆ ಇನ್ನೊಂದು ಎಕ್ಸ್ಟ್ರಾ ಫ್ರಿಡ್ಜ್ ಬೇಕು ಅಂತ ಯಾರು ಬಯಸಲ್ವಾ? ಬಯಸಿ 201 ಆಗ್ಬಿಟ್ಟಾತು. ಯಾಕಂದ್ರೆ ಆ ಕಂಡೀಷನ್ ನಿಮಗೆ ಗೊತ್ತಿಲ್ಲ ಇನ್ನು. 201 ಆದ್ರೆ ಪೂರ್ತಿ ಬಿಲ್ ಕಟ್ಟಬೇಕು. ಅಲ್ಲಲ್ಲ, ನೀವ್ ಆ ಕಂಡೀಷನ್ಸ್ ಇನ್ನು ಹೇಳಿಲ್ಲ. ಹೇಳಿಲ್ಲ, ನೀವ್ ಯಾಕೆ ಸೃಷ್ಟಿ ಮಾಡ್ತೀರಿ? ಕಾಂಗ್ರೆಸ್ನವ್ರು ಹೇಳ್ಬೇಕಾರದ್ನ ನೀವು ಪತ್ರಕರ್ತ ಹೇಳಾಗಿದೆ. ಹಾಗಾದ್ರೆ ನೀವು ಕಾಂಗ್ರೆಸ್ ಪರವಾಗಿ ನಮಗ್ ಗೊತ್ತು. ಪ್ರಶ್ನೆ ಈ ತರ ಹೇಳಿ, 55 ಯೂನಿಟ್ ಅನ್ನ ಕೊಟ್ಬಿಟ್ಟು 150 ಯೂನಿಟ್ ಇನ್ನು ಎಕ್ಸ್ಟ್ರಾ ಉಳಿಯತ್ತಲ್ಲ, ಈ ಲೆಕ್ಕ ಯಾರು ತಗೊಳ್ತಾರೆ? ನೀವು 55 ಯೂನಿಟ್ ನೀವು ಬಳಸಿ, ಯಾರೋ ಬಡವರು ಬಳಸ್ತಾರೆ ಅಂತ ನೋಡಿ. 200 ಯೂನಿಟ್ ಕೊಟ್ಟಿದ್ದಾರೆ ನಿಖಿಲ್ ಅವರೇ. ಸಂಪುಟಕ್ಕೆ ಬನ್ನಿ ಅಪ್ಪ ನೀವು. 2ನೇ ಭಾಗ ಗ್ಯಾರಂಟಿ ಮಾತಾಡ್ತೀನಿ, ಬಾಬಣ್ಣನ್ ಮಾತಾಡ್ಸ್ಬೇಕು ನಾನು. ಬನ್ನಿ ಸಂಪುಟಕ್ಕೆ. ಇಲ್ಲ, ಸಂಪುಟಕ್ಕೆ ಬರ್ತೀವಿ, ಸಂಪೂರ್ಣ ವಿಸ್ತರಣೆ ಆಗ್ಲೇಬೇಕು. ಯಾಕೆಂದ್ರೆ ಇವರಲ್ಲೇ ಬಹಳ ತಿಕ್ಕಾಟಗಳಾಗಿದ್ದಾವೆ. ಬಹುಶಃ ನೆನ್ನೆ ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ನೋಡಿದೆ, ನಿಜವಾಗ್ಲೂ ಡಿ ಕೆ ಸುರೇಶ್ ಅವರು ಗರಂ ಆಗಿದ್ರು MB ಪಾಟೀಲ್ ಅವ್ರ ಮೇಲೆ ಅಂತ. ಸೊ ಇವೆಲ್ಲ ಏನಾಗ್ತವೆ, ಜನಕ್ಕೆ ಯಾವ ರೀತಿ ಸಂದೇಶ ಕೊಡ್ತವೆ? ನಾನು ರಮೇಶ್ ಬಾಬು ಅವ್ರಿಗೆ ಕೇಳಿದೆ ಸರ್, ಈ ಸಂಪುಟ ರಚನೆನಲ್ಲೇನೆ ಒಂದು ಸಂದೇಶ ಇರುತ್ತಾ? ಮತ್ತೆ ನಾನು ಕೇಳಿದೆ ಸರ್, ಇಂದಿನ ನಿರ್ಧಾರ ಮುಂದಿನ ದಿನಗಳಲ್ಲಿ ಪಕ್ಷ, ಸರ್ಕಾರ, ನಾಯಕರ ನಡೆಯನ್ನ ಹೇಗೆ ಪ್ರಭಾವಿಸುತ್ತೆ? ನಿಖಿಲ್, ಕ್ಯಾಶುಯಲ್ ಆಗಿ ಹೇಳ್ತೀನಿ, ನಾನು ನೀವು ಒಬ್ಬ ಸಾಮಾನ್ಯ ಜನ ಬೇಡ, ನಾನು ನೀವು ಒಂದು ಪಕ್ಷದ ವಕ್ತಾರರು ಬೇಡ, ಅವರು ಪಕ್ಷದ ವಕ್ತಾರರು ಬೇಡ, ಇವರು ಪಕ್ಷದ ವಕ್ತಾರರು ಬೇಡ. ಬೆಳಗ್ಗೆ ಎದ್ದಿದ ತಕ್ಷಣ ಪೇಪರ್ ಓದ್ತೀವಲ್ಲ, ಡಿ ಕೆ ಸುರೇಶ್ ಅವರು MB ಪಾಟೀಲ್ ಅವ್ರ ಮೇಲೆ ಗರಂ ಆಗಿದ್ರು, ಕೈ ಹಿಡಿದು ಬನ್ನಿ ಮಾತಾಡೋಣ ಅಂತ ಕರೆದೆ, ಕೈ ಹಿಡ್ಕೊಂಡ್ರು, ಬರಲ್ಲ ಹೋಗ್ರಿ ಅನ್ನೋ ರೀತಿ ದಾಷ್ಟತನದಲ್ಲಿ ಮಾತಾಡಿದ್ರು. ಸೊ ನಿಮ್ಗೆ ಏನಂತ ಅಭಿಪ್ರಾಯ ಬರುತ್ತೆ ಹೇಳಿ? ನಾವು ವಕ್ತಾರರು ಬೇಡ, ನೀವು ಜರ್ನಲಿಸ್ಟ್ ಬೇಡ, ಒಬ್ಬ ಜನಸಾಮಾನ್ಯನಾಗಿ ನಿಮ್ಗೆ ಏನ್ ಅಭಿಪ್ರಾಯ ಬರುತ್ತೆ ಹೇಳಿ? ಬಂತು ಬಿಡಿ ಆ ಅಭಿಪ್ರಾಯ, ರಮೇಶ್ ಬಾಬು ಅವರು ಹೇಳ್ತಾರೆ. ಇಲ್ಲ, ಈಗ ನಿಮ್ಮ ಪ್ರಶ್ನೆ ಕೊಡಕ್ ಮುಂಚೆ ಪಾಪ ಮಹೇಶ್ ಅವ್ರಿಗೆ ಅಷ್ಟೊಂದು ಮಾತಾಡಕ್ ಬಿಟ್ರೆ ಉತ್ತರ ಕೊಡೋದಲ್ಲ ಇದೆ, ಜನಕ್ಕೆ ತಪ್ಪು ಅಭಿಪ್ರಾಯ ಹೋಗುತ್ತೆ. ಕೊಡ್ಬೇಕು ದಯವಿಟ್ಟು. ಎಲ್ಲದಕ್ಕಿಂತ ಫಸ್ಟ್ ನಾನು ನ್ಯೂಸ್ 18ಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದ್ರೆ ನಾನು ಕಳೆದ 7-8 ವರ್ಷದಿಂದ ನ್ಯೂಸ್ 18ಗೆ ಬರ್ತಾ ಇದ್ದೀನಿ. 2018ರಲ್ಲಿ ಪಾಪ BJP ಒಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ರು, 1 ಲಕ್ಷ ರೂಪಾಯಿ ಪ್ರತಿ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ. ಎಲ್ಲಿ ಮಾಡೋರೋ ಗೊತ್ತಿಲ್ಲ, ತಾವು ಯಾವ ಡಿಬೇಟ್ ಮಾಡೋರೋ, ಯಾವ ಚರ್ಚೆ ಮಾಡೋರೋ, ನ್ಯೂಸ್ 18 ಇದ್ರೆ ದಯಮಾಡೋರ ನೀವು ತೋರಿಸಿರಲ್ಲ, ತೋರಿಸ್ಬಿಟ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮಗೆ ಅವ್ರಿಗೆಲ್ಲ ಅಭಿನಂದನೆ ಹೇಳ್ಬಿಡ್ತೀನಿ. ಶ್ರೀ ಉನ್ನತಿ ನಿಧಿ ಅಂತ ಅಂದ್ಬಿಟ್ಟು 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಪಾಪ ಯಾವತ್ತು ನ್ಯೂಸ್ 18 ಯಾಕೆ ಚರ್ಚೆ ಮಾಡಲಿಲ್ಲ ನನಗೆ ಗೊತ್ತಿಲ್ಲ, ಅದು ನೀವೇ ಹೇಳ್ಬೇಕು ಜನಕ್ಕೆ, ನನಗೆ ಗೊತ್ತಿಲ್ಲ. ನಾನು ಪಾಪ ತಮ್ಗೆ ಬಹಳ ಕಮಿಟ್ಮೆಂಟ್ ಇದೆ, ದಯಮಾಡಿ ಮುಗಿಸಿಲ್ಲ. BJP ಪ್ರಣಾಳಿಕೆ ಬಗ್ಗೆ ನಾನು ಮುಗಿಸಿಲ್ಲ, ನನಗೆ ಸ್ವಲ್ಪ ದಯಮಾಡಿ ಅವಕಾಶ. ಅಲ್ಲ, ಇದಕ್ಕೆ ಏನಂತಾರೆ ಗೊತ್ತಾ? ಬುದ್ಧಿವಂತ ಅಂತೇಳಿ ನೀವು ಮಾತಾಡಿಲ್ಲ. ಕೂತ್ಕೊಳ್ಳಿ, ನಾನು ಕೊಡ್ತೀನಿ. ಇಲ್ಲ ಅವರು ರಮೇಶ್ ಬಾಬು ಅವರೇ, if you want to shoot the messenger, you are free to do it. No, definitely. You want to shoot the messenger, you are free to do it. ನೀವು ಕೇಳೋದು ದಯಮಾಡಿ ಸರ್, ನೀವು ಪಾಪ ಸ್ಟಾರ್ ಮಾರ್ಕ್ ಎಲ್ಲ ಮಾತಾಡ್ಬೇಕಾದ್ರೆ ನಾವು ನಿಮ್ಮ ನ್ಯೂಸ್ 18 ಬಗ್ಗೆ ನಾವು ಹೇಳಿಲ್ಲ ಅಂದ್ರೆ ಜನಕ್ಕೆ ಅರ್ಥ ಆಗಬೇಡ. ಖಂಡಿತ ಹೇಳ್ಬೇಕು ಸರ್, ದಯಮಾಡಿ ಸರ್, ಆಮೇಲೆ ಮಾತಾಡಿ ಸರ್. ನೀವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಪ್ರವೇಶ ಮಾಡಿಲ್ಲ, 10 ಸಲ ಪ್ರವೇಶ ಮಾಡ್ಬೋದಾಯ್ತು. ಜನಕ್ಕೆ ಅರ್ಥ ಆಗ್ಬೇಕು.
ನೀವು ಅರ್ಥ ಆಗ್ಬೇಕು, ನಾನು ಅರ್ಥ ಆಗ್ಬೇಕು, ನಿಖಿಲ್ ಅವ್ರು ಅರ್ಥ ಆಗ್ಬೇಕು, ಗೌಡ್ರು ಅರ್ಥ ಆಗ್ಬೇಕು, ಜನ ನೋಡ್ತಾ ಇದ್ದಾರೆ. ದಯಮಾಡಿ 2018 ಬಿಜೆಪಿ ಪ್ರಣಾಳಿಕೆ ಬಗ್ಗೆ ಯಾವ್ಯಾವತ್ತು ನ್ಯೂಸ್ 18 ಚರ್ಚೆ ಆಗಿತ್ತು ಅಂತ ಸ್ವಲ್ಪ ಮಾಹಿತಿ ಕೊಡಿ ಜನಕ್ಕೆ. ಒಂದ್ ನಿಮಿಷ ಮುಗಿಸಿಲ್ಲ. ವಿರೋಧ ಪಕ್ಷದಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಮುಗಿಸಿಲ್ಲ ಸರ್, ದಯಮಾಡಿ ಬನ್ನಿ. ಪಾಪ ಅವ್ರ ಪ್ರಣಾಳಿಕೆನಲ್ಲಿ ಜಿಲ್ಲಾವಾರು ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಹೇಳಿದ್ರು. ಪಾಪ ಅದ್ಯಾಕೆ ಸುಧಾಕರ್ ಪ್ರಣಾಳಿಕೆ ಸಮಿತಿ ಮಾಡಿದ್ರು, ಅವ್ರು ಏನೇನಾಯ್ತೋ ಗೊತ್ತಿಲ್ಲ ನನಗೆ. ಪಾಪ ಅವ್ರು ಹೇಳ್ತಾ ಇದ್ದಾರೆ, ಏನ್ ನಿರ್ಮಲಾ ಸೀತಾರಾಮನ್ ಬಂದ್ಬಿಟ್ರು, ನಮ್ಗೆ ಹೇಳ್ಬಿಟ್ರು 3 ಲಕ್ಷ ಇದು 1 ಲಕ್ಷ ಕೋಟಿ ಆಗ್ಬಿಡುತ್ತೆ ಅಂತೇಳಿ. ಪಾಪ ಇವ್ರು ಅವ್ರಿಗಿನ್ನ ಮೇಧಾವಿಗಳನ್ನ ಕರ್ಕೊಂಡ್ ನಿರ್ಮಲಾ ಸೀತಾರಾಮನ್ ಗುರುಗಳನ್ನ ಕರ್ಕೊಂಡ್ ಮ್ಯಾನಿಫೆಸ್ಟೋ ಮಾಡಿಸಿದ್ರು. ಅದಿರ್ಲಿ, ಪಾಪ ಅವ್ರು ಏನೇನು ಮ್ಯಾನಿಫೆಸ್ಟೋ ಮಾಡಿದ್ದಾರೆ, ಕಳೆದ ಮ್ಯಾನಿಫೆಸ್ಟೋದಲ್ಲಿ ಏನು ಕೊಟ್ಟಿಲ್ಲ ಅಂತೇಳಿ. ಮತ್ತೆ ಇನ್ನೊಂದು, ಆಮೇಲೆ ನೀವು ಇದ್ರ ಮ್ಯಾನಿಫೆಸ್ಟೋ ಬಗ್ಗೆ ಚರ್ಚೆ ಮಾಡೋಣ, ಗ್ಯಾರಂಟಿ. ಇನ್ನೊಂದು ಮಾತು ಹೇಳಿದ್ರು, ನೀರಾವರಿ ಇಲಾಖೆ ಅಂತೇಳಿ. ಸ್ವಾಮಿ, ನೀರಾವರಿ ಇಲಾಖೆನ 20,000 ಕೋಟಿನಲ್ಲಿ ಹೆಂಗೆ ಹರಾಜು ಹಾಕಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ 2,000 ಕೋಟಿಗೆ ಯಾರು ಹರಾಜಿಗೆ ಇಟ್ಟಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರ ಪುತ್ರ ಏನೇನು ಮಾಡಿದ್ದಾರೆ ಅಂತೇಳಿ ಪತ್ರ ಬರೆದವರು ಕಾಂಗ್ರೆಸ್ನವರು ಅಲ್ಲ. ಸನ್ಮಾನ್ಯ H. ವಿಶ್ವನಾಥ್ ರವರು, ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ರವರು, ಸನ್ಮಾನ್ಯ ಯೋಗೀಶ್ವರ್ರವರು, ಚನ್ನಪಟ್ಟಣದ BJP ಶಾಸಕರು, ಅಟ್ ದ ಎಂಡ್ ಗೂಳೇಟಿ ಶೇಖರ್ ಅವರು. ಇವತ್ತೇನಾದ್ರು ಆ ಇಲಾಖೆಗಳಿಗೆ ಕಳಂಕ ಬಂದಿದ್ರೆ, ನೀರಾವರಿ ಇಲಾಖೆ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, RDPR ಇಲಾಖೆ ಇರ್ಬೋದು, ಏನೇನು ಇಲಾಖೆಗಳಿದೆ ಅವಕ್ಕೆ ಕಳಂಕ ಬಂದಿದ್ರೆ ಪಾಪ BJP ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅದ್ಯಾರೋ ಕಾಂಗ್ರೆಸ್ನವ್ರು ಮಾಡೋದಂಥದ್ದಲ್ಲ. ಇವತ್ತು ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಓಟು ಅಂತೇಳಿ. ನೀವು ಗ್ಯಾರಂಟಿ ಬಗ್ಗೆ ಒಂದಿನ ಮಾತೆತ್ತಲಿಲ್ಲ. ನೀವು ಚುನಾವಣಾ ಪೂರ್ವದಲ್ಲಿ ನಿಮ್ಮ ಮಾತೆಲ್ಲ ಕರ್ನಾಟಕದ ಭೂಪಟದಲ್ಲಿ ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಮುಕ್ತ ಭಾರತ, ನಿಮ್ಗೆ ಯಾರು ಓಟ್ ಹಾಕಲ್ಲ, ಆ ವಿಧಾನಸಭಾ ಒಳಗಡೆ ಹೇಳಿದ್ರು, ಆಚೆ ಹೇಳಿದ್ರು. ಇವತ್ತು ಸರ್ಕಾರ ಜನ ಓಟ್ ಕೊಟ್ಟಿರೋದು, ಎಸ್ ವಿ ಆರ್ ಅಗ್ರಿಂಗ್, ವಿ ಆರ್ ಕಮಿಟೆಡ್ ಟು ದ ಗ್ಯಾರಂಟೀಸ್, ನಾವು ಬದ್ಧರಾಗಿದ್ದೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ. ಜನ ನಾಟ್ ಓನ್ಲಿ ಗಿವ್ ದ ವೋಟ್ ಇನ್ ಫೇವರ್ ಆಫ್ ಗ್ಯಾರಂಟೀಸು. ನಿಮ್ಮ ಅವ್ಯವಸ್ಥೆ, ನಿಮ್ಮ ಗುಂಪುಗಾರಿಕೆ, ನಿಮ್ಮ ಭ್ರಷ್ಟಾಚಾರ, ನೋಟ್ ಎಣಿಸ್ಕೊಂಡಲ್ಲ ಒಬ್ಬ ಮಿನಿಸ್ಟರ್ ಮಂದಿಟ್ಕೊಂಡು, ಇನ್ನೊಬ್ಬ ನಿಮ್ಮ ಪಕ್ಷದ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ಪಾಪ ಅವೆಲ್ಲ ಬಿಟ್ಬಿಟ್ರು ಈಗ. ಯಾಕೆಂದ್ರೆ ಮೂಲೆ ಸೇರ್ಬಿಟ್ರಲ್ಲ. ಗ್ಯಾರಂಟಿ 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 ಗ್ಯಾರಂಟಿ, ವಿ ಹಾವ್ ಕಮಿಟೆಡ್. ನಾವು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಕೇಳಲ್ಲ ಅಂತ ನೋಡಿ ಸರ್, ನಾವು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಅಧಿಕಾರದಲ್ಲಿ ಇರಲ್ಲ ಅಂತ ಹೇಳಿ ನಮ್ಮ ನಾಯಕರು DK ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಹೇಳಿದ್ದಾರೆ. ನೀವು ಪ್ರಶ್ನೆ ಇರೋಂಥದ್ದು BJP ಪಾಪ ಇವತ್ತೆಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ, ಆತ್ಮವಿಮರ್ಶೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವರು ನಮ್ದಿರ್ಲಿ, ವಿರೋಧ ಪಕ್ಷದ ನಾಯಕರನ್ನ ಯಾರು ಮಾಡ್ಬೇಕಂತ ಒದ್ದಾಡ್ತಾ ಇದಾರೆ. 1 ಸೀಟ್ಗೆ ನಾವು 30 ಸೀಟ್ ಇರ್ಲಿ, ನಮ್ದು ಇವ್ ಫೈನಲ್ ಆಗುತ್ತೆ, ನಮಗೆ ಕಮಿಟ್ಮೆಂಟ್ ಇದೆ, ನಮ್ ಬದ್ಧತೆ ಇದೆ, ನಾವು ಮಾಡ್ತೇವಿ. ಅವ್ರು ಎಂತ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂದ್ರೆ, ಆತ್ಮಾವಲೋಕನದಲ್ಲಿ ಏನು 10 ಪಟ್ಟಿ ಮಾಡಿದ್ದಾರೆ. ಇವತ್ತು ಗ್ಯಾರಂಟಿ ಇದಲ್ಲ, ಗ್ಯಾರಂಟಿ ಈಗ ಹೇಳ್ತಾವ್ರೆ. ಅವತ್ತಾಕೆ ಮತ್ತೆ ನೀವು ಹೇಳಿಲ್ಲ, ನೀವು ಇವ್ರಿಗೆ ಯಾಕೆ ಕೊಡಲ್ಲ, ಇವ್ರಿಗೆ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಯಾಕೆ ಮಾಡಲಿಲ್ಲ ಅವತ್ತು ಹೇಳ್ದಂಥದ್ದೇನು ನಿಮ್ಮ ಅದೆಂಥದ್ದು ಪೇಜ್ ಪ್ರಮುಖಿಂದ ಹಿಡಿದು ಪ್ರಧಾನ ಮಂತ್ರಿವರೆಗೂ ಜೈ ಬಜರಂಗ್ ಜೈ ಬಜರಂಗ್ ಜನ ಉತ್ತರ ಕೊಟ್ಟಾರೆ. ಒಪ್ಕೊಳ್ಳಿ, 5 ವರ್ಷ ಕೂತ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡೋದು ನಮ್ಗೆ ಗೊತ್ತಿದೆ, ಉತ್ತರ ಕೊಡ್ತೀವಿ, ಮಾಡ್ತೀವಿ. ವಿರೋಧ ಪಕ್ಷದ ನಾಯಕನ್ನ ಆಯ್ಕೆ ಮಾಡಕ್ಕೆ ಶಕ್ತಿ ಇಲ್ಲದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ಗೆ ಏನು ಹೇಳೋದು ಬೇಡ. ನಾವು ವಿ ಆರ್ ಬೈಂಡ್ ಟು ಇಂಪ್ಲಿಮೆಂಟ್ ಅವರ್ ಗ್ಯಾರಂಟೀಸ್. ಈ ರಾಜ್ಯದ ಜನಕ್ಕೆ, ಎಲ್ಲ ಫಲಾನುಭವಿಗಳಿಗೆ ನಮ್ಮ 5 ಗ್ಯಾರಂಟಿ ನಮ್ಮ ಪ್ರಣಾಳಿಕೆ ಪ್ರಕಾರ ಖಂಡಿತ ಕೊಡ್ತೇವೆ. ಆಯ್ತು. 2018ರಲ್ಲಿ ಬಿಜೆಪಿಯ ಪ್ರಣಾಳಿಕೆ ಬಗ್ಗೆ ಅವತ್ತಿನ ದಿನ ನ್ಯೂಸ್ 18 ಪಾತ್ರದ ಬಗ್ಗೆ ರಮೇಶ್ ಬಾಬು ಅವರು ಕೇಳಿದ್ದಾರೆ. ಅವಕಾಶವಾದ ಅನ್ನೋದು ಹೆಂಗಿರುತ್ತೆ ನೋಡಿ ರಾಜಕಾರಣದಲ್ಲಿ. ಅವತ್ತಿನ ದಿನ ಸರ್ಕಾರ ರಚನೆ ಮಾಡಿ 1.25 ವರ್ಷ ಇವ್ರ ಸರ್ಕಾರದಲ್ಲಿ ಇದ್ದಿದ್ದು, 14 ತಿಂಗಳು ಹೆಚ್ಚು ಕಮ್ಮಿ. ಅದಾದ ನಂತರ ಇವ್ರು ವಿರೋಧ ಪಕ್ಷದಲ್ಲಿ ಇದ್ರು, 1 ದಿವಸ ಪ್ರಣಾಳಿಕೆ ಬಗ್ಗೆ ಮಾತಾಡ್ಲಿಲ್ಲ. ಇವತ್ತು ಒಬ್ರು ಯಾರಾದ್ರೂ ಪ್ರಶ್ನೆ ಕೇಳಿದ ತಕ್ಷಣ ನೀವ್ ಅವತ್ತು ಏನ್ ಮಾಡಿದ್ರಿ, ಯಾಕೆ ಸ್ವಾಮಿ ನೀವ್ ಏನ್ ಮಾಡಿದ್ರಿ, ನೀವಲ್ವಾ ಜನರಿಂದ ಆಯ್ಕೆ ಆಗಿ ಬರೋರು, ನಾನ್ ಸಂಬಳಕ್ಕೆ ಕೆಲಸ ಮಾಡ್ತೀನಿ, ನೀವು ಸೇವೆ ಅಂತ ಅಲ್ವಾ ಮಾಡೋದು. ಇವತ್ತು ಬಂದು ನಮಗ್ ಕೇಳಿದ್ರೆ ಶೂಟಿಂಗ್ ದ ಮೆಸೆಂಜರ್ ಇಸ್ ದ ಈಸಿಯೆಸ್ಟ್ ಥಿಂಗ್. ರಮೇಶ್ ಬಾಬು ಅವರು ತಿಳಿದಿರೋ ವಕೀಲರು ಕೂಡ ಇದ್ದಾರೆ. ಅವರು ಈ ರೀತಿಯ ಫಲಾನುವಾದ ಮಾಡಬಾರ್ದು ಅನ್ನೋದನ್ನ ನಿರೀಕ್ಷೆ ಮಾತ್ರ ಅಲ್ಲ, ಅವ್ರ ಗುಣನೂ ಅಲ್ಲ ಅದು, ಅವ್ರ ಗುಣನೂ ಅಲ್ಲ ಅದು. ಬಿಜೆಪಿ ಅವರು ನಿಮ್ಮ ಪ್ರಣಾಳಿಕೆಯನ್ನ ಈಡೇರಿಕೆ ಮಾಡಿಲ್ಲ.
ಕೊಟ್ಟಿರೋ ಪ್ರಣಾಳಿಕೆನಲ್ಲಿ 95% ನೀವು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತೇಳಿ ನಮ್ಮ ಪಕ್ಷದ ಎಲ್ಲಾ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಮಾತಾಡಿದ್ರಿ, ಎಲ್ಲಾ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಾರ್ಟಿ ಹೇಳಿದೆ. ಕರ್ನಾಟಕದ ಬಗ್ಗೆ ಮಾತಾಡ್ಲೇ ಇಲ್ಲ. ನಿಮಗ್ ಸಾವರ್ಕರ್ ಫೋಟೋ ಬಗ್ಗೆ ಚಿಂತೆ ಇತ್ತು, ಇವ್ರಿಗೂ ಅಷ್ಟೇ ನಿಮಗೂ ಅಷ್ಟೇ. ನಾನಲ್ಲಿದ್ದೆ, ಮಾತನಾಡಿದ್ದೀರಿ, ಹೇಳಿ ಹೇಳಿ. ಸಾವರ್ಕರ್ದು ಮತ್ತೊಂದು ಪ್ರಶ್ನೆ ಮಾಡ್ತೀನಿ, ನೀವು ಏನು ಪ್ರಣಾಳಿಕೆ ಬಗ್ಗೆ ಹೇಳಿದ್ರೆ ಪ್ರಣಾಳಿಕೆ ಬಗ್ಗೆ ನಾನು ಕ್ಲಾರಿಫೈ ಮಾಡ್ತೀನಿ. ಪ್ರಣಾಳಿಕೆ ಬಗ್ಗೆ ಸದನದ ಒಳಗಡೆ ಚರ್ಚೆ ಆಗಿದೆ, ಸದನದ ಒಳಗಡೆ ಚರ್ಚೆ ಆಗಿದೆ. ರಮೇಶ್ ಬಾಬು ಅವರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರದ್ದು ವಿಷಯನ ಹೇಳಿದ್ರು ನನಗೆ. ಈಗ ಇವ್ರ ಸರ್ಕಾರ ಬಂದಾಗಿದೆ, ಹೌದು, ತನಿಖೆ ಮಾಡಿಸ್ತಾರಂತಲ್ಲ. ತನಿಖೆ ಮಾಡ್ಲಿ. ಟೆಂಡರ್ ಅಲ್ಲಿ 40% ಕಡಿಮೆ ಆಗ್ಬೇಕಲ್ಲ ಸರ್, 40% ಅಲ್ಲ, 40% ಕಡಿಮೆ ಆಗ್ಬೇಕಲ್ಲ. ಕಾಮಗಾರಿಗಳದ್ದು ಬಿಲ್ಗಳೆಲ್ಲ ಈಗ 40%. ಅದನ್ನೇ ಈಗ ಈಗ ನೀವು ಹೇಳಿದ್ರಿ 40% ಸಾಬೀತಾಗಬೇಕಲ್ಲ, ಹಂಗಾರೆ ಟೆಂಡರ್ಗಳದ್ದು ನಿಲ್ಸಿದಾರೆ, ಬಿಲ್ಲು ರಿವಿಷನ್ ಮಾಡ್ತಾರಂತೆ. ನಾನು ಅದಕ್ಕೂ ಕೇಳ್ತೀನಿ, ಅದಕ್ಕೂ PWD ಸಚಿವರು ಬೇಕಲ್ಲ, ಎಲ್ಲಿದ್ದಾರೆ ಸಚಿವರು? ರಿವಿಷನ್ ಆಗ್ಬೇಕಲ್ಲ, ರಿವ್ಯೂಗಳು ಆಗ್ಬೇಕಲ್ಲ. ಪ್ರಾಜೆಕ್ಟ್ ಎಸ್ಟಿಮೇಷನ್ ವೈಜ್ಞಾನಿಕವಾಗಿ ಆಯ್ತಾ? ನಿಜವಾಗ್ಲೂ ಪ್ರಾಜೆಕ್ಟ್ ಬಿಲ್ಡಿಂಗ್ಗಳು ರೋಡ್ಗಳು ಕಟ್ಟಿದಾರ? ಅದಕ್ಕೆ ದುಡ್ಡು ಕೊಟ್ರ? ಯಾರು ಚರ್ಚೆ ಮಾಡ್ಬೇಕಿದು? ಅಲ್ಲಿ ಇವಾಗ ಏನ್ ಟೆಂಡರ್ ಹಾಕಿದ್ದಾರೆ ಅದಕ್ಕೆ ತಿಳಿಸಿ ಹೇಳ್ತೀನಿ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಪ್ರಕಾರ ಒಂದು ಟೆಂಡರ್ ಕೊರೆಯೋಕ್ಕೂ ಮುಂಚೆ ಅದರ 30% ಭಾಗ ನೀವು ಡೆಪಾಸಿಟ್ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ನೀವು ಟೆಂಡರ್ ಕರೆಯೋಂಗಿಲ್ಲ. KTPP ಆಕ್ಟ್ ಹೇಳುತ್ತೆ 1983. ಅಷ್ಟೇ ಅಲ್ಲ ಸರ್, ಇನ್ನೊಂದು ಪ್ರಶ್ನೆ, ವ್ಯಾಲಿಡ್ ಪಾಯಿಂಟ್ ಏನು ಗೊತ್ತಾ? ಅದನ್ನ ರಿವ್ಯೂ ಮಾಡ್ಬೇಕಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿ ಯಾರು? ಅದಕ್ಕೆ ನಾವು ಹೇಳ್ತಾ ಇರೋದು ಸಂಪುಟ ಲೋಕಾಯುಕ್ತದೊಳಗಡೆ ಇಷ್ಟು ಕೇಸ್ಗಳು ಸಿದ್ದರಾಮಯ್ಯನವ್ರದ್ದು ಮತ್ತೆ ಮಿಕ್ಕಿದವ್ರದ್ದೆಲ್ಲಾರ್ದು ಇದೆ. ಇವತ್ತು ಅಡ್ವೊಕೇಟ್ ಜನರಲ್ ಯಾರನ್ನ ಸರ್ಕಾರನೇ ಮಾಡೋದು, ಅವ್ರದೇ ಅಲ್ವಾ? ಯಾರನ್ನ ಮಾಡಿದ್ದಾರೆ? ಶಶಿಕಿರಣ್ ಶೆಟ್ಟಿನ್ ಮಾಡಿದ್ದಾರೆ. ಅವ್ರು ಯಾರು? ಅವರು ನಮ್ಮ ವಿಶ್ವನಾಥ್ ಶೆಟ್ಟರು ಲೋಕಾಯುಕ್ತ ಇದ್ದವ್ರ ಮಗ ಇದ್ದಾರೆ. ನೀವು ಹಂಗ್ ಸಂಬಂಧ ಕಲ್ಸಕ್ ಆಗಲ್ಲ ಸರ್. ಅವ್ರು ಅರ್ಹರಿದ್ದಾರೆ, ಅವ್ರ ಯೋಗ್ಯತೆ ಇಟ್ಕೊಂಡು ಅಡ್ವೊಕೇಟ್ ಆಗಿ ಬಂದಿದ್ದಾರೆ. ಹಿಂಗ್ ನೋಡಕ್ ಹೋದ್ರೆ ಅಲ್ಲ ಸರ್, ಸರ್ ಈಗ ರಾಜಕಾರಣಕ್ಕೆ ಅದನ್ನ ತಗೊಂಡ್ಬಂದ್ರೆ ಈಗ ಶೆಟ್ಟರ್ ಅವರು ಶಾಮನೂರ್ ಅವರ ಮೊಮ್ಮಗನ್ಗೆ ಶೆಟ್ಟರ್ ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡಿಲ್ವಾ? ಅಥವಾ ಅವ್ರ ಮಗಳನ್ನ ಇವ್ರ ಮನೆ ಕೊಟ್ಟಿಲ್ವಾ? ಫ್ಯಾಮಿಲಿ ವಿಷಯ ತರಬೇಡಿ ನೀವು. ನಾನು ಕೇಳ್ತಾ ಇರೋದು ಅವ್ರು ಆರೋಪ ಮಾಡಿ ಯಾರ ಮಗ ಅಂತ ಕೇಳಿದ್ರೆ ಅದು ಚರ್ಚೆನೇ ಅಲ್ಲ. ಸರ್ ಐ ಆಮ್ ಜನರಲ್ ಮೆರಿಟ್, ಐ ಬಿಲೀವ್ ಇನ್ ಮೆರಿಟ್. ಅರ್ಹತೆ ಯೋಗ್ಯತೆ ಅವ್ರು ಓದ್ ಬಂದಿದ್ದಾರೆ. ಶಶಿಕಿರಣ್ ಶೆಟ್ಟರು ಅಡ್ವೊಕೇಟ್ ಇದ್ದಾರೆ. ಅವ್ರನ್ನೆಲ್ಲ ಯಾರಾದ್ರೂ ನೇಮಕ ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ. ಮ್ಯಾಟರ್ ಕ್ಲೋಸ್. ಪ್ಲೀಸ್ ಸರ್, ವಿಷಯ ಹೇಳಕ್ ಹೊರಟದ್ ನಾನು ಇಷ್ಟೇನೆ, ಗೊತ್ತಾಯ್ತಾನೆ. ಒಂದು ಸ್ಯಾಂಕ್ಟಿಟಿ ಅಂತಕ್ಕಂಥದ್ದು ಒಂದು ಸಂಸ್ಥೆ ಒಳಗಡೆ ಇರಬೇಕಾದಂಥ ಒಂದು ಅಂಶಗಳನ್ನ ಹೇಳ್ತಿರ್ತಕ್ಕಂಥದ್ದು ಇದು ಹೇಗೆ ಸಾಧು ಸರ್? ಇದು ಸಾಧು ಅನ್ನೋದೇ ಕಡೆ 64 ಕೇಸಸ್ ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇದಾವೆ. ಯಾರ ಮೇಲೆ ಹೇಗಾಗತ್ತೆ ಸರ್? ಅದು ಯಾರಿಗೆ ಸರ್ ಬೆನಿಫಿಟ್ ಆಫ್ ಇಂಟ್ರೆಸ್ಟ್? ಈಗ ನಾನ್ ಪ್ರಶ್ನೆ ಕೇಳಲೇಬೇಕು ಅಂದ್ರೆ ಚರ್ಚೆ ಇರೋದು ಬೇರೆ. ಬಟ್ ನೀವು ಮಾತು ಹೇಳಿದಿರಿ ಅಂತ ಕೇಳ್ತೀನಿ. ನೀವು ಅಧಿಕಾರದಲ್ಲಿ ಇದ್ರಿ ಅಲ್ಲ, ನೀವು ಅಧಿಕಾರದಲ್ಲಿ ಇದ್ರಿ. ಯು ಶುಡ್ ಹ್ಯಾವ್ ಡನ್ ಸಮಥಿಂಗ್ ಅಬೌಟ್ ಇಟ್. ಯು ಡಿಡ್ಂಟ್ ಡೂ ಇಟ್ ಟುಡೇ ವೆನ್ ದೇ ಕಮ್ ಟು ಪವರ್. ನೀವು ಹೇಳ್ತೀರಿ ಇದ್ ನೋಡ್ರಪ್ಪ ಇದ್ರಲ್ಲಿ ಹಿಂದೆ ಏನೋ ದಾಲ್ ಮೇ ಕಾಲ ಅಂತೀರಿ. ದಾಲ್ ಕುಕ್ ಮಾಡೋದಕ್ಕೆ ಅಡ್ಗೆ ಮನೇಲಿ ಇದ್ದವ್ರು ನೀವೇ. ಚರ್ಚೆ ಡಿವಿಯೇಟ್ ಆಗೋದು ಬೇಡ. ರಾಜಗೌಡ್ರೆ ಸಂಪುಟ ನಡಿಯಪ್ಪ ಮಾತಾಡ್ತಾರೆ. ಅಶ್ವಥ್ ನಾರಾಯಣ ಒಂದು ಮಾತು ಹೇಳ್ತಾರೆ, ಇವರೆಲ್ಲ ತನಿಖೆಗೆ ಶುರು ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಾಗ ಹೇಳ್ತಾರೆ 2013ರಿಂದ ನಿಮ್ಮ ಸರ್ಕಾರದ್ದು ಇತ್ತಲ್ಲ ಅದನ್ನು ತನಿಖೆ ಕೊಡಿ ಅಂತ ಹೇಳ್ತಾರೆ. ಬಹುಶಃ ನಾನು ಹೇಳೋದಿಷ್ಟೇ, ನೀವು 3.5 ವರ್ಷ ಇದ್ರಲ್ಲ, ನೀವ್ ಯಾಕೆ ಅದನ್ನ ತನಿಖೆಗೆ ಒಳಪಡಿಸಲಿಲ್ಲ? ಪ್ರಶ್ನೆ ನೋಡಿಯಪ್ಪ, ನಾನು ಅಷ್ಟೇ ನನ್ನ ಪಾಯಿಂಟ್. ಪೂರ್ಣ ಪ್ರಮಾಣದ ಸಂಪುಟ ರಚನೆ ಪೂರ್ಣ ಆದ್ರೆ ಹೊಣೆಗಾರಿಕೆ ಬೇಕಾಗಿರುವ ಅಷ್ಟು ಗ್ಯಾರಂಟಿಗಳು ಅನುಷ್ಠಾನ ಬೇಗ ಆಗತ್ತೆ. ಯಾವ ಶ್ರೀಸಾಮಾನ್ಯ ಪರಿತಪಿಸ್ತಾ ಇದ್ದಾನೆ, ತನಗೇನು ಸಿಗಬೇಕು, ಅವ್ನು ಬಹಳ ಅರ್ಜಲ್ ವೋಟ್ ಮಾಡಿದಾನಲ್ಲ ಕಾಂಗ್ರೆಸ್ಗೆ, ಕರ್ನಾಟಕದ ಭಾಗ್ಯ ವಿಧಾತವನ್ನ ಆಗತ್ತೆ ಅಂತ ಇವರು ಭಾಗ್ಯಗಳನ್ನ ಕೊಟ್ಟಿದಾರಲ್ಲ, ಅದು ಹಾಕ್ಬೇಕಲ್ಲ. ಅದಕ್ಕೆ ಕೇಳಿದೆ. ಈಗ ಭಾಗ್ಯಗಳ ಈ ಗ್ಯಾರಂಟಿಗಳ ಘೋಷಣೆ ಮಾತ್ರ ಸೀಮಿತ ಅಲ್ಲ, ಗ್ಯಾರಂಟಿಗಳ ಅನುಷ್ಠಾನ ಇದೆಯಲ್ಲ. ಇವತ್ತಷ್ಟೇ ಓದ್ದೆ ನಾನು, ಮಧ್ಯಪ್ರದೇಶದಲ್ಲೂ ಇದೇ ರೀತಿಯ ಸೂತ್ರದ ಅನುಕರಣೆಯನ್ನ ಮಾಡ್ತಿದೆ ಕಾಂಗ್ರೆಸ್. ಅಲ್ಲೂ ಕೂಡ 5 ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಜನ ನೋಡ್ತಿದ್ದಾರೆ. ಕರ್ನಾಟಕದ
ಗ್ಯಾರಂಟಿ ಘೋಷಣೆ ನಂತರದ ಆಗಬೇಕು ಅಂತಿರುವ ಅನುಷ್ಠಾನ ಯಾವ ಪ್ರಮಾಣದಲ್ಲಾಗುತ್ತೆ, ಅದರ ಗುಣಮಟ್ಟ ಏನು, ನಿಜವಾಗ್ಲೂ ಈ ಸೌಲಭ್ಯಗಳ ಲಭ್ಯತೆ ಜನರಿಗೆ ಎಷ್ಟು ಸುಲಭವಾಗಿ ಸಿಗುತ್ತೆ ಅನ್ನೋದು ಅಲ್ಲಿನ ಚುನಾವಣೆ ಮೇಲೂ ಪ್ರಭಾವ ಬೀರುತ್ತೆ. ಅಷ್ಟೇ ಅಲ್ಲ, ನಾನು ಕೇಳ್ತೀನಿ ಕಾಂಗ್ರೆಸ್ ನಾಯಕರಿಗೆ, ಇಲ್ಲಿ ರಮೇಶ್ ಬಾಬು ಅವರಿದ್ದಾರೆ, ನಿಮ್ಮ ರಾಜಕೀಯ ವಿರೋಧಿಗಳು ಇದನ್ನ ಬಳಸ್ಕೋತಾರೆ ಅನ್ನೋ ಒಂದು ಊಹೆ ನೀವು ಮಾಡಿರ್ಲಿಲ್ವಾ? ಅಫ್ಕೋರ್ಸ್ ನೀವು ಮಾಡಿದ್ರಿ. ಹಂಗಂದ್ರೆ ಇವತ್ತು ಕುಮಾರಸ್ವಾಮಿ ಅವ್ರು ಕರೆ ಕೊಡ್ತಿರೋದಕ್ಕೆ, ಬಿಜೆಪಿ ಅವ್ರು ಗ್ಯಾರಂಟಿ ಗ್ಯಾರಂಟಿ ಅಂತ ಗಾನ ಭಜಾನ ಮಾಡ್ತಿರೋದಕ್ಕೆ ಯಾಕೆ ಆಶ್ಚರ್ಯ? ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಸ್ವಲ್ಪ ಸಮಯ ಕಡಿಮೆ ಇರೋದ್ರಿಂದ ಎಲ್ಲರೂ ಸಂಕ್ಷಿಪ್ತವಾಗಿ ಉತ್ತರಗಳು ಕೊಡಿ ಅಂತ ಒಂದು ವಿನಂತಿ ಅಷ್ಟೇ. ರಮೇಶ್ ಬಾಬು ಸರ್, ಡಿಡ್ ಯು ನಾಟ್ ಎಕ್ಸ್ಪೆಕ್ಟ್ ಆಪೋಸಿಷನ್ ಅವ್ರು ನೀವು ಬಂದ ತಕ್ಷಣ ಹಿಂಗೆ ಒಂಥರ ಗನ್ ಪಾಯಿಂಟ್ ಅಲ್ಲಿ ಹಿಡ್ಕೊಂಡು ಕೇಳ್ತಾರೆ, ಯಾವಾಗ ಯಾವಾಗ ಯಾವಾಗ? ಈಗ ನಾನು ನಿಮ್ಮ ಮಾಧ್ಯಮದಲ್ಲ ಭಾಳ ಸಂದರ್ಭದಲ್ಲಿ ಹೇಳಿದ್ದೇನೆ, ನಾವು ಅಧಿಕಾರದಲ್ಲಿದ್ದೀವಿ. ಅವ್ರ ಟೀಕೆಗಳನ್ನ ನಾವು ಸಕಾರಾತ್ಮಕ ತಗೋತೀವಿ. ನಾವೇನು ಅವ್ರು ಕೇಳೋರು ಟೀಕೆ ಮಾಡೋರು ಅಂತೇಳಿ ಅದಕ್ಕೆ ಅವ್ರಿಗೆ ಡ್ಯಾಶಿಂಗ್ ನೇಚರ್ ಉತ್ತರ ಕೊಡೋದು ಅದು ನಮ್ಮ ಸ್ವಭಾವ ಅಲ್ವೇ ಅಲ್ಲ. ಅದರಿಂದ BJP ಮಾಡ್ತಿದ್ರು, ಅದು ಅವ್ರ ಸ್ವಭಾವ. ಯಾರು ಆಗಲೇ ಪಾಪ ಲೋಕಾಯುಕ್ತದ ಬಗ್ಗೆ ಅನಾವಶ್ಯಕವಾಗಿ ನಮ್ಮ ಅಡ್ವೊಕೇಟ್ ಜನರಲ್ ಹೇಳ್ಕೊಂಬಂದರು. ಇಲ್ಲಿ ಅವ್ರು ಹೇಳ್ಕೊಂಬರಲಿ, ಯಾಕೆಂದ್ರೆ ಹಿಂದೆ ನಾವು ಏನು ಪ್ರಶ್ನೆ ಕೇಳಿದಾಗ ನೀವು ಕೋರ್ಟ್ಗೆ ಹೋಗ್ರಿ, ಇನ್ನೋರು ಏನು ನೀವೇ ಇದ್ದೀರಾ ವಿಟ್ನೆಸ್ಸು, ಪ್ರಶ್ನೆ ಕೇಳಿದ್ರೆ ಕೋರ್ಟ್ಗೆ ಹೋಗ್ರಿ. ನಾವು ಆ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಜನಕ್ಕೆ ಕೊಟ್ಟಿದ್ದೇವೆ, ನಾವು ಖಂಡಿತ ಗ್ಯಾರಂಟಿಯನ್ನ ನಮ್ಮದು ಪ್ರಿಯಾರಿಟಿ ಅದನ್ನ ಜಾರಿ ಮಾಡ್ತೇವೆ. ನಾನು ಒಂದು ನಿಮಿಷ ಇಲ್ಲ ಇಲ್ಲ ನಾನು ನಿನ್ನೆ ಜುಲೈ 1 DK ಶಿವಕುಮಾರ್ ಅವರಿಗೆ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿ ಮಾಡಿದೆ. ಸ್ವಾಮಿ, ಯೋಜನೆಗಳು ಯಾರ್ಯಾರು ಕೊಡಿ, ನೀವು ಫಸ್ಟ್ ನಳಿನ್ ಕುಮಾರ್ ಕಟೀಲ್ ಕೊಡಿ, ಪಾಪ ಭಾಳ ಮಾತಾಡ್ತಾ ಇದ್ದಾರೆ. ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಕೊಡಿ, ಪಾಪ ಭಾಳ ಆತುರದಲ್ಲಿದ್ದಾರೆ, ಅವ್ರಿಗೆ ಪಾಪ ಪವರ್ ಪ್ರಾಬ್ಲಮ್ ಇದೆ, ಮನೆ ನಡೆಸೋದಕ್ಕೆ ಕಷ್ಟ ಇದೆ, ಇವ್ರಿಗೆ ಕೊಡಿ. ಆಮೇಲೆ ನಮ್ಮ ರಾಜ್ಯ ಜನ ಎಲ್ಲ ಕೊಟ್ಟೆ ಕೊಡ್ಬೇಕು ನಾವು ಒಪ್ಕೊಂಡಿದ್ದು ಕೊಡೋಣ. ಬಟ್ ಯಾರು BJP ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ ಅವ್ರಿಗೆ ಫಸ್ಟ್ ಕೊಟ್ಬಿಡಿ, ಪಾಪ ಅವ್ರು ತಣ್ಣಗಾದ್ರೆ ರಾಜ್ಯ ತಣ್ಣಗಾಗುತ್ತೆ ಅಂತ ಹೇಳಿದ್ದೀನಿ. ಯಾಕೆಂದರೆ ಮೊನ್ನೆ ಎಲ್ಲ ಒಂದು ಕಡೆ ಯಾರೋ ಕಳಿಸಿದ್ರು, ಜನ ಸೊಳ ಗೊತ್ತಿಲ್ಲ, ಅವರೆಲ್ಲ ಹೇಳಿದಂತೆ ನಳಿನ್ ಕುಮಾರ್ ಕಟೀಲು ನಮ್ಮ ಪಕ್ಷದಲ್ಲಿ 1 ಕೋಟಿ ಮೆಂಬರ್ಶಿಪ್ ಮಾಡಿದ್ದೀವಿ, ನಾವ್ಯಾರು ಕಾಂಗ್ರೆಸ್ ಗ್ಯಾರಂಟಿ ಕೇಳಲ್ಲ ಅಂತ ಹೇಳಿದಂತೆ. ಅದು ಹೇಳಿದ್ರೆ ಯಾರು ಕೇಳದಿರಲಿಲ್ಲ. ನಳಿನ್ ಕುಮಾರ್ ಕಟೀಲ್ಗಂತೂ ಕಡ್ಡಾಯವಾಗಿ ಕೊಡಿ ಅಂತ ಅಂದ್ಬಿಟ್ಟು ನಾನು ಲೆಟರ್ನು ಕೊಟ್ಟಿದ್ದೀನಿ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ. ಅಷ್ಟರ ಮಟ್ಟಿಗೆ ಅವರಂತೂ ಫುಲ್ಫಿಲ್ ಮಾಡ್ತೀವಿ. ಅಲ್ಲ, ನೀವು ಈ ತರ ತಾರತಮ್ಯ ಮಾಡೋದು ಸರಿ ಅಲ್ಲ ನೋಡಿ. ನೀವು ಪ್ರಿಯಾರಿಟಿ ಸರ್, ರಾಜ್ಯ ಜನತೆ ಕೊಡಿ. ಅವ್ರು ರಾಜ್ಯ ಜನದ ಪರವಾಗಿ ಅವ್ರು ಕೇಳ್ತಾ ಇದಾರಲ್ಲ ಸರ್, ಅವ್ರಿಗೆ ಪ್ರಿಯಾರಿಟಿ ಫಸ್ಟ್. ಹಾಗಾಗಿ ನಮಗೆ ಕಮಿಟ್ಮೆಂಟ್ ಇದೆ, ನಾವು ಜವಾಬ್ದಾರಿಯಿಂದ ಪಲಾಯನ ಮಾಡೋರಲ್ಲ. ಒಂದು ನಿಮಿಷ, ನಾನು ನಿಮ್ಮ ಮಾತನ್ನು ಒಪ್ತೀನಿ ಆಯ್ತಾ. ಇಲ್ಲಿ ವೇದಿಕೆ ಮುಕ್ತವಾಗಿ ನೀವು ಹೇಳಿದ್ದೀರಿ, ಬದ್ಧರಿದ್ದೀರಿ, ಆಶ್ವಾಸನೆ ಉಳಿಸ್ಕೋತೀವಿ ಹೇಳಿದ್ದೀರಿ. ಯಾವಾಗ? ಅಲ್ಲ, ಅದಕ್ಕೆ ಬರ್ತಾ ಇದ್ದೀನಿ. ಈಗ ತಮಗೆ ಒಂದೇ ಒಂದು ಲೈನಲ್ಲಿ ಉತ್ತರ ಕೊಡ್ತೀನಿ, ಟೈಮ್ ಹೆಚ್ಚಿಗೆ ತಗೊಳ್ಳಲ್ಲ. ತಾವಾಗಲೇ ಕೇಳಿದ್ರಿ, ನೀವು ಯಾವತ್ತು ಅವರ ಪ್ರಣಾಳಿಕೆ ಬಗ್ಗೆ ಮಾತಾಡಿದ್ದೀರಾ ಅಂತೇಳಿ. ಪ್ರತಿ ಸದನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸಹಿತವಾಗಿ ನಮ್ಮ ಪಕ್ಷದ ಭಾಳಷ್ಟು ನಾಯಕರಿದ್ದಾರೆ. 52 ಬೇಡಿಕೆ, ಇದನ್ನು ನೀವೇನು ಪ್ರಣಾಳಿಕೆಯಲ್ಲಿ ಕೊಟ್ಟರು 52 ಪ್ರಣಾಳಿಕೆ ಅಂಶಗಳನ್ನ ಮಾತ್ರ ಈಡೇರಿಸಿದ್ದೀರಾ. ಸುಮಾರು 95% ನೀವೇನು 2018ರಲ್ಲಿ ಪ್ರಣಾಳಿಕೆ ಕೊಟ್ಟರು ಅದು ಈಡೇರಿಸಿಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ಕಡೆ. ತಾವೀಗ ಕೇಳಿದ್ದು ಟೈಮ್ ಬೌಂಡಿಗೆ ಏನು ಕೇಳ್ತಿದ್ದೀರಾ, ಖಂಡಿತ ಮಾಡ್ತೀವಿ. ಇವತ್ತು ನಿಮ್ಗೆ ಅದನ್ನೇ ಹೇಳಿದ್ದು, 20ನೇ ತಾರೀಕು ಸರ್ಕಾರ ರಚನೆ ಆಗಿದೆ. ಇವತ್ತು ಉಳಿದಂಥ ಕ್ಯಾಬಿನೆಟ್ಟು ಮತ್ತು ಖಾತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೇಲಿ ಚರ್ಚೆ ಆಗ್ತಾ ಇದೆ. ನಿಮಗೆ ಆಸ್ ಎ ಜರ್ನಲಿಸ್ಟ್ ನಿಮಗೂ ಗೊತ್ತು, ರೆಸ್ಪೆಕ್ಟಿವ್ ಕೊಡೋಂಥದ್ದು ಇಂಪ್ಲಿಮೆಂಟೇಷನ್ ಇದೆ. ನಾವೇನು ಮಾತಿಗೆ ಬದ್ಧರಾಗಿದ್ದೇವೋ, ನಮ್ಮ ಪಕ್ಷ ಏನು ವಚನವನ್ನು ಕೊಟ್ಟಿದೆ ಅದರ ಪ್ರಕಾರ ಅಷ್ಟು ಯೋಜನೆಗಳನ್ನ ನಾವು ರೆಸ್ಟ್ರಾಸ್ಪೆಕ್ಟಿವ್ ಎಫೆಕ್ಟೇ ಕೊಡ್ತೀವಿ. ಅಂದರೆ ನಮ್ಮದು ಕ್ಯಾಬಿನೆಟ್ ಯಾವತ್ತು ಇಂಪ್ಲಿಮೆಂಟ್ ಆಗಿದೆ ಆವತ್ತಿಂದಲೇ ಕೊಡ್ತೀವಿ. ಜನಕ್ಕೆ ಖಂಡಿತ ಅಷ್ಟು ಪ್ರಯೋಜನಗಳು ಸಿಗ್ತವೆ. ನಾಟ್ ಓನ್ಲಿ 5 ಗ್ಯಾರಂಟಿ, ನಾಟ್ ಓನ್ಲಿ 5 ಮೇ 20ರಿಂದ ನಾಟ್ ಓನ್ಲಿ 5 ಗ್ಯಾರಂಟೀಸ್, ಅದ್ರ ಜೊತೆಗೆ ಇನ್ನ ಬೇರೆ ಏನಿದೆ ಪ್ರಣಾಳಿಕೆದು ಬಹಳ ಸ್ಪಷ್ಟವಾಗಿದ್ದಾರೆ. ಈಗಾಗಲೇ ಆದೇಶಗಳು ಹೊರಡಿಸಿದ್ದಾರೆ, 3 ಆದೇಶ ಬಂದಿದೆ. ಇನ್ನು ಉಳಿದಂಥದ್ದೇ ನಮ್ಮ ಪ್ರಿಯಾರಿಟಿ ಇರ್ತಕ್ಕಂಥದ್ದು ಬಜೆಟ್ ಮಂಡನೆ ಮಾಡೋಂಥದ್ದು. ಆಗಲೇ ಮಹೇಶ್ ಅವ್ರು ಹೇಳ್ತಾ ಇದ್ರು, ಇವರು 3 ಲಕ್ಷಕ್ಕೆ ತಗೊಂಡೋಗ್ತಾ ಇದ್ದಾನೆ ಅಂತೇಳಿ. 3 ಲಕ್ಷಕ್ಕೆ ತಗೊಂಡೋಗೋದಲ್ಲ ಅದು. ಯಾವುದೇ ಬಜೆಟು ಪ್ರತಿ ವರ್ಷ 10ರಿಂದ 15% ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತೆ. ಈಗ ಸಿದ್ದರಾಮಯ್ಯ ಇದ್ದಾಗ 2 ಲಕ್ಷ ಕೋಟಿ ಕೊಟ್ಟರು, ಇವರು 3-4 ಲಕ್ಷ ಕೋಟಿಗೆ ಯಾಕೆ ಬಂದರು, ದೊಡ್ಡದು ಮಾಡಿಬಿಟ್ರಿ ಅಂದರೆ ನ್ಯಾಚುರಲಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಈಗ ನೆಹರೂರವರು ಈ ದೇಶದ ಪ್ರಧಾನಿ ಆದಾಗ ಇಡೀ ದೇಶದ ಬಜೆಟ್ ಗಾತ್ರ 200 ಕೋಟಿ, ಇಡೀ ದೇಶದ್ದು. ಕರೆಕ್ಟ್. ಇವತ್ತು ನಮ್ಮ ಕರ್ನಾಟಕದ 3 ಲಕ್ಷ ಕೋಟಿಗೆ ಹೋಗುತ್ತೆ. ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂದ್ರೆ ಇಟ್ ಇಸ್ ದ ಪ್ರೋಸೆಸ್. ಅದೇ ಎಕಾನಮಿಕ್ ಗ್ರೋತ್ ಬಿಡಿ. ಅಲ್ಲ, ನಾನು ಕೇಳಿ ಒಂದು ನಿಮಿಷ. ನಾನು ಯಾಕೆ ಸಂಪುಟ ರಚನೆ ಮತ್ತೆ ಖಾತೆ ಹಂಚಿಕೆ ಪ್ರಮುಖ ಅಂತ ಹೇಳ್ತಿದ್ದೀನಿ, ಮಹತ್ವದ್ದು ಅಂತ ಹೇಳ್ತಿದ್ದೀನಿ ಅಂದ್ರೆ, ಸರ್ ಇಲ್ಲಿ ಕಂಡೀಷನ್ಗಳು ಫ್ರೇಮ್ ಆಗಬೇಕು ಸರ್. ವೈಜ್ಞಾನಿಕವಾದಂತ ಅನುಷ್ಠಾನ ಬರಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಮುಖ್ಯಮಂತ್ರಿ ಬಂದು ಕೂತ್ಕೋತಾರ ಸರ್?
ಯುವರ್ ಪಾಯಿಂಟ್ ಐ ಆಮ್ ರಿಸೀವಿಂಗ್ ಅಂಡ್ ಅಕ್ಸೆಪ್ಟಿಂಗ್. ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು ಸರ್ಕಾರ ಇದೆ, ಬೇರೆ ಬೇರೆ ಕಾರಣಕ್ಕೆ ಖಾತೆಗಳು ಹಂಚಿಕೆ ಆಗಿಲ್ಲ. ಇವತ್ತು ಅಥವಾ ನಾಳೆ ಅದು ಫೈನಲ್ ಆಗುತ್ತೆ, ಮತ್ತೆ ಫುಲ್ ಪ್ಲೇಜ್ ಗೌರ್ಮೆಂಟ್ ಬರುತ್ತೆ. ನಾವು ಸಂವಿಧಾನದಲ್ಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥವ್ರು ಎಲ್ಲಿವರೆಗೆ ನಿಮಗೆ ಫುಲ್ ಪ್ಲೇಜ್ ಗೌರ್ಮೆಂಟ್ ಇರೋದಿಲ್ವೋ ಆಡಳಿತದ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಆ ಪಾಯಿಂಟ್ ನಾನು ಒಪ್ಕೊಂಡು ಮಾತಾಡ್ತೀನಿ. ಅದ್ರಲ್ಲಿ ನಾನು ಎರಡನೇ ಮಾತಿಲ್ಲ. ಬಿಜೆಪಿ ಇರುತ್ತೋ, ಕಾಂಗ್ರೆಸ್ ಇರುತ್ತೋ, JDS ಇರುತ್ತೋ, ಅದಲ್ಲ ಪ್ರಶ್ನೆ. ಯಾವಾಗ ನಿಮಗೆ ಫುಲ್ ಪ್ಲೇಜ್ ಗೌರ್ಮೆಂಟ್ ಇರುತ್ತೋ, ಸರ್ಕಾರದ ಮೇಲೆ ಇಡ್ತಾ ಇರುತ್ತೋ, ಅವಾಗ ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾರೆ. ನೀವು ಪೂರ್ಣ ಪ್ರಮಾಣದ ಸರ್ಕಾರ ನಡಿಬೇಕಂದ್ರೆ ಅದು ಬೇಕೇ ಬೇಕಾಗುತ್ತೆ. ಇವತ್ತು ನಾವೇನು ಕೊಟ್ಟಿದ್ದೇವೆ ಯೋಜನೆಗಳು, ಅದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳಿದ್ದಾವೆ. ಈಗ ಸನ್ಮಾನ್ಯ BJPನವರು 2018ರಲ್ಲಿ ಪ್ರತಿ ವರ್ಷ 50,000 ಕೋಟಿ ನೀರಾವರಿ ಕೊಡ್ತೀವಿ ಅಂದರು. ಕೊಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಸಮಾಜ ಕಲ್ಯಾಣ ಇಲಾಖೆಗೆ ಅವ್ರು ಹೇಳಿದ ದುಡ್ಡು ಕೊಡೋಕ್ಕಾಗಲಿಲ್ಲ. ಬಟ್ ಹಂಗಂತೇಳಿ ನಾವು ಕೊಡಲ್ಲ ಅಂತ ಅಲ್ಲ. ಈಗ ಸಿದ್ದರಾಮಯ್ಯ ಇದ್ದಾಗ SCP TSP ಯೋಜನೆ ತೊಗೊಂಬಂದರು. ಪಾಪ್ಯುಲೇಷನ್ಗೆ ಅನುಗುಣವಾಗಿ 26,000 ಕೋಟಿ ಅನುದಾನವನ್ನು ಆ ಸಮುದಾಯಕ್ಕೆ ಕೊಟ್ಟರು. ಕಳೆದ ಬೊಮ್ಮಾಯಿರವರ ಸರ್ಕಾರದಲ್ಲಿ ಅನುದಾನ ಬಳಕೆನೇ ಆಗಿಲ್ಲ, ಅದು ಬೇರೆ ಬೇರೆ ರೀತಿ ಹೋಗಿದೆ. ಈಗೆಲ್ಲ ಬರೀ ಗ್ಯಾರಂಟೀಸ್ ಏನಿದೆ, ನಾನು ನಿಮ್ಮಲ್ಲೇ ಹಿಂದೆನೂ ಕ್ಲಾರಿಫೈ ಮಾಡಿದ್ದೀನಿ. ನಮ್ಮ ಟೋಟಲ್ ಬಜೆಟ್ ಗಾತ್ರದ 15% ಹಣವನ್ನು ನಾವು ವೆಲ್ಫೇರ್ ಸ್ಕೀಮ್ಸ್ಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಸಂವಿಧಾನದಲ್ಲೇ ಅವಕಾಶ ಇದೆ. ನಮ್ಮದು 3.5 ಲಕ್ಷ ಕೋಟಿ ಬಜೆಟಲ್ಲಿ ನೀವು 15% ಅಂದರೆ ಇಟ್ ಕಮ್ಸ್ ಅರೌಂಡ್ 55,000 to 60,000. ನಾನು ಹೇಳ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಈಗ 14ನೇ ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಂಪೂರ್ಣವಾದಂಥ ನಮ್ಮ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಯ ಸಂಪೂರ್ಣವಾದಂಥ ಮಾಹಿತಿ ಇದೆ. ಸೊ 45,000 to 50,000 ಕೋಟಿ ನಾವು ಏನು ಗ್ಯಾರಂಟಿಗಳಿದೆ, 5 ಗ್ಯಾರಂಟಿ ಇಂಪ್ಲಿಮೆಂಟೇಷನ್ಗೆ 45,000 to 50,000 ಕೋಟಿ ಹಣ ಬೇಕು. ಇದೆಲ್ಲ ಕ್ಯಾಲ್ಕುಲೇಷನ್ ಆಗಿದೆ. ಸಬ್ಜೆಕ್ಟ್ ವೈಸು ನೀವು ಫ್ರೀ ಪವರ್ ಕೊಟ್ಟರೆ ಎಷ್ಟಾಗುತ್ತೆ, 2,000 ರೂಪಾಯಿ ಮಹಿಳೆಗೆ ಮನೆಯ ಒಡತಿಗೆ ಕೊಟ್ಟರೆ ಎಷ್ಟಾಗುತ್ತೆ, ಮತ್ತು ಅನ್ನಭಾಗ್ಯದಲ್ಲಿ 10 kg ಅಕ್ಕಿ ಕೊಟ್ಟರೆ ಎಷ್ಟಾಗುತ್ತೆ, ಮತ್ತು ಪದವೀಧರರು ಕೊಡುವಂಥ ಸ್ಟೈಫಂಡ್ ಎಷ್ಟಾಗುತ್ತೆ, ಮತ್ತು ಫ್ರೀ ಬಸ್ ಎಷ್ಟಾಗುತ್ತೆ, ಇಷ್ಟೂ ಇದೆ. ನೀವು ಇವತ್ತೇನು ನಮ್ಮ KSRTCಗಳನ್ನ 5 ವಿಭಾಗದಲ್ಲಿ ನಾವು ವರ್ಗೀಕರಣ ಮಾಡಿದ್ದೇವೆ, ಎಲ್ಲವೂ ಆಲ್ಮೋಸ್ಟ್ ಪ್ರಾಫಿಟಲ್ಲಿದ್ದಾವೆ. ಬಟ್ ಹಂಗಂತೇಳಿ ಅವ್ರ ಹಣ ತಗೊಳ್ಳೋದಿಲ್ಲ. ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಏನು ಮಹಿಳೆಯರು ಪ್ರಯಾಣ ಮಾಡ್ತಾರೆ ಅಮೌಂಟನ್ನು ಸಬ್ಸಿಡಿ ರೂಪದಲ್ಲಿ ಅವ್ರಿಗೆ ಪೇಮೆಂಟ್ ಕೊಡ್ತಾರೆ. ಸೊ ನೀವು ಅಲ್ಲಿ ಅವು ಲಾಸ್ಗೆ ಹೋಗ್ಬಿಡ್ತವೆ, ಮತ್ತೊಂದಾಗುತ್ತೆ, ಇಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಹಾನಗರ ಸಾರಿಗೆನಲ್ಲಿ ಅದಕ್ಕೆ ವೈಜ್ಞಾನಿಕವಾದ ಅನುಷ್ಠಾನ ಮತ್ತೆ ಒಂದಷ್ಟು ನಿಯಮಗಳ ಪಾಲನೆ. ನೀವು ಹೇಳಿದ್ರಿ ಕೊಡ್ತೀವಿ ಅಂತ, ಕೊಡೋದಕ್ಕೆ ಒಂದು ಆಧಾರ ಬೇಕು. ಆಧಾರ ಏನು? ಎಷ್ಟು ಜನ ಪ್ರಯಾಣವನ್ನ ಮಾಡಿದ್ರು, ಎಷ್ಟು ಜನ ಈ ಗ್ಯಾರಂಟಿಯ ಬೆನಿಫಿಟ್ ಅನ್ನ ಬಳಸ್ಕೊಂಡ್ರು, ಇದ್ರ ಮಾಹಿತಿ ಸಂಗ್ರಹ ಹಾಕ್ಬೇಕಾಗಿರೋ ಇಲಾಖೆ ಯಾವುದು? ಸಾರಿಗೆ ಇಲಾಖೆಗೆ ಉಸ್ತುವಾರಿ ಯಾರು? ಸಾರಿಗೆ ಸಚಿವರು. ಸಚಿವರು ನೇಮಕ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಯುವರ್ ಪಾಯಿಂಟ್. ನೀವು ಇವತ್ತೇ ಆಗ್ಬೇಕು ಅಂದ್ರೆ ಅದಕ್ಕೆ ಹೇಳಿದ್ರೆ ಇವತ್ತೇ ಆಗ್ಬೇಕು ಅಂತಲ್ಲ, ಗ್ಯಾರಂಟಿಯ ವಿಳಂಬಕ್ಕೂ ಸಂಪುಟ ವಿಳಂಬಕ್ಕೂ ನೋಡಿ ಸರ್, ನಾವು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ಪ್ರಣಾಳಿಕೆ ಸಮಿತಿಯನ್ನು ಮಾಡಿದ್ವು. ಎಲ್ಲ ಆಯಾಮದಲ್ಲಿ ಚರ್ಚೆಗಳು ಮಾಡಿಕೊಂಡು ಸಿದ್ದರಾಮಯ್ಯನವರು ಕೂತ್ಕೊಂಡು ಮಾಡಿದ್ದಾರೆ. ಮತ್ತು ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಈಗ ನಾವು ಬೇರೆ ಬೇರೆ ಸ್ಕೀಮಲ್ಲಿ ಏನು ಫ್ರೀ ಪವರ್ ಕೊಡ್ತಾ ಇದ್ದೀವಿ, ಅಡಿಷನಲ್ ಮಾಡಿದ್ರೆ ಎಷ್ಟು ಜನ ವ್ಯಾಪ್ತಿಗೆ ಬರುತ್ತೆ, ಎಷ್ಟು ಬರ್ಡನ್ ಆಗುತ್ತೆ, ವಾರ್ಷಿಕ 7,000 ಕೋಟಿ ರೂಪಾಯಿ ಬರುತ್ತದೆ. ಈಗ 200 ಯೂನಿಟ್ ಪ್ರತಿಯೊಂದು ಲೆಕ್ಕ ಇದೆ. ಸುಮ್ಮನೆ ಯಾರು ಹೇಳ್ತಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅದು ಪ್ರತಿಯೊಂದಕ್ಕೂ ಲೆಕ್ಕ ಇದೆ. ಅದೇ ರೀತಿ KSRTC ನಾವು ಪಾಸ್ ಕೊಟ್ಟಾಗ ಆಗಲೇ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಪಾಸ್ ಕೊಟ್ಟಿದ್ದೀವಿ ಅಂತೇಳಿ ಇಲ್ಲಿಂದ ಬಸ್ ಹತ್ಕೊಂಡು ಬೆಳಗಾಂಗೆ ಯಾರು ಹೋಗಲ್ಲ. ಅವಶ್ಯಕತೆ ಇದ್ದಾಗ ಹೆಣ್ಮಕ್ಳು ಪ್ರಯಾಣ ಮಾಡ್ತಾರೆ. ಈಗ ಬೆಂಗಳೂರಿನಲ್ಲಿ ವಿಶೇಷವಾಗಿ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಈಗಾಗಲೇ ಫ್ರೀ ಪಾಸ್ ಕೊಡ್ತಾ ಇದ್ದು ನಾವು ಬೆಂಗಳೂರಲ್ಲಿ. ಯಾರು ಲೇಬರ್ ಇದರಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ, ನಾಟ್ ಓನ್ಲಿ ಮಹಿಳೆಯರು, ಯಾರು ಲೇಬರ್ ಡಿಪಾರ್ಟ್ಮೆಂಟ್ ಎನ್ರೋಲ್ ಮಾಡ್ಕೊಂಡು ಅಷ್ಟು ಜನಕ್ಕೆ ಕೊಡ್ತಾ ಇದ್ವು. ಅದು ಮುಂದುವರೆದ ಭಾಗ. ಇವತ್ತು ಎಲ್ಲ ಮಹಿಳೆಯರು ಉಚಿತ ಮಾಡಿದಾಗ ಎಷ್ಟು ಬರ್ಡನ್ ಆಗ್ಬೋದು, ಅವೆಲ್ಲ ಕ್ಯಾಲ್ಕುಲೇಷನ್ ಇದೆ, ಎಲ್ಲವೂ ಇದ್ದಾವೆ. ಅಷ್ಟು ಸ್ಕೀಮ್ಸ್ ಏನು ಕೊಟ್ಟಿದ್ದಾವೆ ಪ್ರತಿಯೊಂದನ್ನು ಸಹ ಲೆಕ್ಕಾಚಾರ ಹಾಕಿ ನಮ್ಮ ಬಜೆಟಲ್ಲಿ ಎಷ್ಟಾಗ್ಬೋದು, ಯಾವ ರೀತಿ ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು, ಯಾವ ರೀತಿ ಇದನ್ನು ಹೊಂದಾಣಿಕೆ ಮಾಡಬೇಕು, ಅಷ್ಟು ಲೆಕ್ಕಾಚಾರ ಇದೆ. ನಾವೇನು 5 ಗ್ಯಾರಂಟಿ ಕೊಟ್ಟಿದ್ದೇವೆ, ಖಂಡಿತ ಸ್ಪ್ಯಾನ್ ಆಫ್ 2 weeks 3 weeks ನಾನು ಇಷ್ಟೆಲ್ಲ ನೋಡಿ ಮತ್ತೆ ನಾನು ಗ್ಯಾರಂಟಿ ವಿಷಯಕ್ಕೆ ಹೋಗಲ್ಲ. ಸಂಪುಟ ರಮೇಶ್ ಬಾಬು ಅವರು ಹೇಳ್ತಿದ್ದಾರೆ ಇವತ್ತು ನಾಳೆ ವಿಷಯ ಇದು ಆಗೋಗುತ್ತೆ ಅಂತ. ಅವ್ರ ಮಾತನ್ನ ನಾನು ವಿಶ್ವಾಸಕ್ಕೆ ತಗೊಂಡು ಆ ಚರ್ಚೆನ ಅಲ್ಲಿ ಬಿಡ್ತೀನಿ. ಆಗ್ತಿರುವಂತ ಗಲಾಟೆ ಬಗ್ಗೆ ಮಾತನಾಡ್ತೀನಿ. ಪ್ಲೀಸ್ ಫಿನಿಶ್ ಇಟ್ ಇನ್ 30 seconds. ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾಗ್ಲಿ ರಾಜ್ಯದಲ್ಲಿ ಪ್ರತಿದಿನ ಒಂದು ಗ್ರಾಮ ಇನ್ನೊಂದು ಗ್ರಾಮ, ಒಂದು ಜಿಲ್ಲೆ ಇನ್ನೊಂದು ಜಿಲ್ಲೆನಲ್ಲಿ ಹಬ್ಬುತ್ತಿರುವಂತ ಈ ಗಲಾಟೆ, ಇದ್ರ ಬಗ್ಗೆ ಒಂದು ಮಾತಾಡ್ಬೇಕಾ? ಅಲ್ಲ, ಅದೇ ಅವರೇ ಹೊಣೆಗಾರಿಕೆ. ಏನೆಲ್ಲ ನಡೀತಾ ಇರ್ತಕ್ಕಂಥ ಘಟನಾವಳಿಗಳಿದಾವೆ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅದಕ್ಕೆ ಹೊಣೆಗಾರಿಕೆ. ಅವ್ರು ಅದಕ್ಕೆ ತತ್ಕ್ಷಣದಲ್ಲಿ ಅವ್ರು ನೀವು ಯಾವಾಗಾರು ಮಾಡಿ ರೆಟ್ರಾಸ್ಪೆಕ್ಟಿವ್ ಆಗಿ ಅವ್ರು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಇಂಥ ತಾರೀಕಿಂದ ನಾವು ಅದನ್ನು ಶುರು ಮಾಡ್ತೀವಿ ಅಂತೇಳಿ ನೀವು ಅನೌನ್ಸ್ ಮಾಡಿಬಿಡಿ.
ನೀವು ಅನೌನ್ಸ್ ಮಾಡಿಬಿಡಿ. ಈಗ ಅವರು ರೆಟ್ರಾಸ್ಪೆಕ್ಟಿವ್ ಅಂತ ಹೇಳಿದ್ರು, ಇಟ್ಟು ಜೂನ್ ಮೊದಲನೇ ದಿನದಿಂದ ಇದನ್ನು ಆಗತ್ತೆ ಅಂತ ಜನರುಗಳಿಗೆ ಹೇಳ್ಬಿಡಿ. ನೀವು ಅದ್ ಹೇಳಕ್ಕೆ ಯಾಕೆ ನೀವು ಮೀನಾಮೇಷ ಎಣಿಸ್ತಾ ಇದ್ದೀರಾ? ನಿಮ್ ಇಂಟಿಗ್ರಿಟಿ ಸ್ಟ್ರಾಂಗ್ ಇರಬೇಕಾದ್ರೆ, ನಿಮ್ದು ಅಕೌಂಟಬಿಲಿಟಿ ಸ್ಟ್ರಾಂಗ್ ಇದೆ, ಕಮಿಟ್ಮೆಂಟ್ ಇದ್ದಾಗ ಡೇಟ್ ಅನೌನ್ಸ್ ಮಾಡಿ. ನೀವು ಜನಗೆ ವಿನಂತಿ ಮಾಡ್ಕೊಳ್ಳಿ, ಜನಗಳಿಗೆ ಯಾರಿಗೂ ಹೊಡಿಬೇಡಿ ಅಂತೇಳಿ. ಪಾಪ ನಮ್ಮ ಸರ್ಕಾರಿ ನೌಕರಿಗೆ ಯಾಕೆ ಓಡಿಸ್ತಾ ಇದ್ದೀರಾ? ಅವ್ರೆಂತ ಅನ್ಯಾಯ ಮಾಡಿದಾರೆ ಪಾಪ. ರಾಜಕಾರಣ ಮಾಡೋದು ಇವರು, ಚುನಾವಣೆ ಘೋಷಣೆ ಮಾಡಿರೋದು ಇವರು, ಏಟ್ ತಿನ್ನೋದು ಯಾರೋ ಒಬ್ಬ ರೀಡರು, ಮೀಟರ್ ರೀಡರು, ಇನ್ಯಾರೋ ಏಟ್ ತಿಂತಾನೆ. ಅವ್ನು ದುರ್ದೈವ ಎಂತಂದ್ರೆ ಅವ್ನು ಮಾಡಿದೆಂತ ಪಾಪ. ಅದಕ್ಕೆ ನಾನು ವಿನಂತಿ ಮಾಡ್ತಿರೋದು, ರಮೇಶ್ ಬಾಬು ಅವ್ರನ್ನ ಕೇಳ್ಕೊಳ್ತಿರ್ತಕ್ಕಂಥದ್ದು, ನೀವು ರೆಟ್ರಾಸ್ಪೆಕ್ಟಿವ್ ಕೊಡ್ತೀರಿ ಅಂತ ನಿಮ್ಮ ಮನಸ್ಸು ಒಳಗಡೆ ಇತ್ತು ಅಂತಂದ್ರೆ May 20th ಯಾವುದು ಮಾಡ್ಕೊಳ್ಳಿ ನೀವು. ಇಂಥ ತಾರೀಕಿಂದ ನಾವು ಘೋಷಣೆ, ನಾವು ನಮ್ದು 5 ಪ್ರಿನ್ಸಿಪಲ್ ಅಗ್ರಿಮೆಂಟ್ 5 ಇಡೀ ರಾಜ್ಯದಷ್ಟು ಜನರಿಗೆ ನಾವು ಕೊಡ್ತೀವಿ, ಆಯ್ತಾ? ನೀವು ಇನ್ನೊಂದು 2 ತಿಂಗಳು ಬಿಟ್ಟು ಮಾಡ್ತೀರಾ? ರೆಟ್ರಾಸ್ಪೆಕ್ಟಿವ್ ಅಂತ ಹೇಳಿದ್ರಲ್ಲ ಈಗ ಅವರು, ಮಾಡಿ ನೀವು ಅವತ್ತಿನ ದಿನ. ನಿಮ್ಗೆ ನಾ ಹೇಳ್ತೀನಿ ಪಾಯಿಂಟ್ ಗೊತ್ತಿಲ್ಲ. ಇಲ್ಲ, ಅಟ್ ದಿ ಎಂಡ್ ಆಫ್ ದ ಡೇ ಈಗ ಸರ್ಕಾರಿ ನೌಕರರ ಹಿತಾಸಕ್ತಿಯ ದೃಷ್ಟಿಯಿಂದ, ಅವರ ಸೇಫ್ಟಿಯ ದೃಷ್ಟಿಯಿಂದ ಅಟ್ಲೀಸ್ಟ್ ಇದು ವಿಳಂಬ ಆಗೋದೇ ಆದ್ರೆ, ಇನ್ನೊಂದು ದಿನಾನೋ 2 ದಿನಾನೋ ಅನ್ನೋದಾದ್ರೆ ಓಕೆ. ಇಲ್ಲ ಅಂದ್ರೆ ಐ ಆಮ್ ಸಾರಿ, ಸರ್ಕಾರಿ ನೌಕರ ಹೆಸರು ಪದ ಬಳಕೆ ಮಾಡಬೇಡಿ. ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಅವನು ಯಾರು 10,000 ಅರಿಯಸ್ ಇಟ್ಕೊಂಡು ಇನ್ಯಾವ್ದಕ್ಕೂ ಹೋಗಿ ಗಲಾಟೆ ಮಾಡಿರೋದು. ನಾನು ಹೇಳ್ತಾ ಇರೋದು ತಪ್ಪು ಸಂದೇಶ ಕೊಡಬೇಡಿ. ಬೆಳಿಗ್ಗೆ ಬೀದರ್ ಕತೆ ನೋಡಿ ಸರ್, ಅಷ್ಟೇ ಬಿಟ್ರೆ ಆಗಿದ್ದು ಅದೇನೆ. ಇಲ್ಲ ಅದಲ್ಲ, ನೀವು ಯಾರೋ ಅಲ್ಲಿ ಸರ್ಕಾರಿ ಒಬ್ಬ KB ಕೊಪ್ಪಳ ಅಲ್ಲಿರ್ತಕ್ಕಂಥ SP-ನೇ ಕ್ಲಾರಿಫೈ ಮಾಡಿದ್ದಾರೆ. ಅವ್ರ ಕೇಸ್ ಪ್ರಕರಣ ಬೇರೆ. ಅರ್ಥ ಆಯ್ತು, ಹರಿಯರ್ ಇದೆ. ಬಟ್ ಇವತ್ತು ಆಗಿರೋದು ಅದು ನೀವು ತಿಳಿದಿರೋರು ಇಲ್ಲಿ ಕುತ್ಕೋತೀರಿ. ಪಾಪ ಜನ ಅಲ್ಲಿ ಮುಗ್ದಿದ್ದಾರೆ ಸರ್. ಏನಂದ್ರೆ ಅದೇ ಮಾರ್ಗ ತಪ್ಪು ಸಂದೇಶ ಅದೇ ಮಾರ್ಗ ಅಂತ ಅನ್ಕೋಬಾರ್ದು ಜನ. ನಾನ್ ಹೇಳೋದೇನಿದೆ ಸರ್, ರಾಜ್ಯದ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಳಕ್ಕೆ ವಿನಂತಿ ಮಾಡ್ತೀನಿ, ಭಾರತೀಯ ಜನತಾ ಪಕ್ಷದವರು ಧರ್ಮದ ಹೆಸರಲ್ಲಿ ಬೆಂಕಿ ಹಚ್ಚ ಕೆಲಸ ಮಾಡಬೇಡಿ, ರಾಜ್ಯ ಶಾಂತವಾಗಿ ವಿನಂತಿ ಮಾಡ್ತೀನಿ. ಸಮಯ ಹೇಳ್ತೀನಿ ಕೇಳಿ. ಅವರ ಇಷ್ಟ್ರ ಮಟ್ಟಿಗೆ ವೆಸ್ಟ್ ಬೆಂಗಾಳಲ್ಲಿ ಕೇಳಿದ್ವಿ, ಕರ್ನಾಟಕದಲ್ಲಿ ಶುರು ಮಾಡ್ಬಿಟ್ಟಿದ್ದಾರೆ ಕೇಸ್ ಹಾಕ್ಸೋದು. ಅವರ ನೆನ್ನೆ ಅವರ ಹೇಳಿಕೆಗಳು ನೀವು ನೋಡ್ತಾ ಬನ್ನಿ, ನೀವು ಗೊತ್ತಾಯ್ತಾನೆ. ಮಹೇಶ್ ಜಿ ಧನ್ಯವಾದ ಸಮಯಕ್ಕಾಗಿ. ರಮೇಶ್ ಬಾಬು ಅವರೇ ಧನ್ಯವಾದ ಸಮಯಕ್ಕಾಗಿ. ರಾಜು ಗೌಡ್ರು ಧನ್ಯವಾದ ಸಮಯಕ್ಕಾಗಿ. ಮಾತಾಡ್ತಾ ರಾಜು ಗೌಡ್ರು ಹೇಳಿದ್ರು, ನೀವು ಅವತ್ತು ಅವ್ರ ಪರ ಇದ್ರಿ, ಇವತ್ತು ಇವ್ರ ಪರ ಇದ್ದೀರಿ ಅಂತ. ನಿಜ ರಾಜು ಗೌಡ್ರೆ, ರಮೇಶ್ ಬಾಬು ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ನಾನು ಅವ್ರ ಪಕ್ಕ ಕೂತ್ಕೊಂಡು ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ದೀನಿ. ಇವತ್ತು ಇವರು ವಿರೋಧ ಪಕ್ಷ, ನೀವು ವಿರೋಧ ಪಕ್ಷ, ನಿಮ್ ಜೊತೆ ಕೂತ್ಕೊಂಡು ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ದೀನಿ. ಆದ್ರೆ ನಿಮ್ದು ಒಂಥರ ಕನ್ಫ್ಯೂಷನ್ ಅಲ್ವಾ? ನೀವು ಯಾವಾಗ ಸರ್ಕಾರದಲ್ಲಿರ್ತೀರಿ ನಮಗೂ ಗೊತ್ತಾಗಲ್ಲ. ನಿಮಗೆ ಅನ್ಸಿಲ್ಲ ಹತ್ರ ಸಮಯ ಆಯ್ತಿದ್ದಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ದ ಪಾಯಿಂಟ್. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು.